ಸೊ ಹಾಯ್ ಆಸ್ಪಿರೆಂಟ್ಸ್, ಎಲ್ರು ಹೇಗಿದ್ದೀರಾ? ಹೇಗೆ ಓದ್ತಾ ಇದ್ದೀರಾ? ಎಲ್ರು ಚೆನ್ನಾಗಿ ಓದ್ತಿದ್ದೀರಾ ಅನ್ಕೊಂತೀನಿ. ಚೆನ್ನಾಗಿ ಓದ್ಕೊಳ್ಳಿ. ಅಂಡ್ ಇವತ್ತು ಕ್ಲಾಸ್ 3 ಇಂಗ್ಲಿಷ್ ಗ್ರಾಮರ್ ಅಲ್ಲಿ ತುಂಬಾ ಸ್ವಲ್ಪ ಗ್ಯಾಪ್ ಆಯ್ತಲ್ವಾ? ಡೋಂಟ್ ವರಿ, ಐ ಕಂಟಿನ್ಯೂ ಅಂಡ್ ಐ ಕವರ್ ಎವ್ರಿಥಿಂಗ್. ನಾನು ನಿಮಗೆ ಎಕ್ಸಾಮ್ ಅಷ್ಟೊತ್ತಿಗೆ ಎಲ್ಲಾನು ಮುಗಿಸ್ಕೊಡ್ತೀನಿ. ಕನ್ನಡ ಗ್ರಾಮರ್, ಇಂಗ್ಲಿಷ್ ಗ್ರಾಮರ್, ಕಂಪ್ಯೂಟರ್ ಎಲ್ಲಾನು ಮುಗಿಸ್ಕೊಡ್ತೀನಿ. ಅಂಡ್ ಇದ್ರ ಜೊತೆಗೆ VAO ವಿಜಯ ಹತ್ರ ಕೂಡ ಡೈಲಿ MCQಗಳು ನಡೀತಾನೆ ಇದೆ. 50 MCQs ನಮ್ಮ ಪ್ಲಾನ್ ಪ್ರಕಾರ ಎಲ್ಲಾ ಸಿಲೆಬಸ್ ಕವರ್ ಮಾಡಿ ಆಲ್ಮೋಸ್ಟ್ ಇವಾಗ ಪಾಲಿಟಿಯಲ್ಲಿ ನಿಂತಿದೀವಿ. ಸೊ ಎಕ್ಸಾಮ್ ಅಷ್ಟೊತ್ತಿಗೆ ನಾವು ಫುಲ್ ಕವರ್ ಮಾಡಿ ಒಂದ್ ಫುಲ್ ಲೆಂತ್ ಪೇಪರ್ಸ್ ಗಳನ್ನ ಸಾಲ್ವ್ ಮಾಡ್ತೀವಿ, ರಿವಿಷನ್ ಮಾಡ್ತೀವಿ, ಎಲ್ಲಾನು ಮಾಡ್ತೀವಿ. ಸೊ ಅದ್ರ ಜೊತೆಗೆ ಇವಾಗ ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಕ್ಲಾಸ್ 3 ಪ್ರನೌನ್. ಓಕೆನಾ? ಸೊ ವೆರಿ ಇಂಪಾರ್ಟೆಂಟ್ ಟಾಪಿಕ್. ನಾವು ಸ್ವಲ್ಪ ಕನ್ನಡ ಜೊತೆ ಕ್ಲಬ್ ಮಾಡೋಣ. ಯಾಕೆ ಕ್ಲಬ್ ಮಾಡ್ತಿದೀನಿ ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಸ್ವಲ್ಪ ನಿಮಗೆ ಈಸಿ ಆಗತ್ತೆ. ಓಕೆನಾ? ಡೈರೆಕ್ಟ್ ಆಗಿ ಇಂಗ್ಲಿಷ್ ಗ್ರಾಮರ್ಗೆ ಹೋಗೋದಕ್ಕಿಂತ ನಮ್ಮಲ್ಲಿ ತುಂಬಾ ಜನ, ಇನ್ಕ್ಲೂಡಿಂಗ್ ಮೀ, ನಾವು ಕನ್ನಡ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋ ಅಂತವ್ರು, ಕನ್ನಡದಲ್ಲಿ ಸ್ವಲ್ಪ ಹೋಲ್ಡ್ ಜಾಸ್ತಿ ಇರೋದ್ರಿಂದ ನಮಗೆ ಕನ್ನಡ ವರ್ಡ್ಸ್ ಗಳು ಅಥವಾ ಕನ್ನಡ ಗ್ರಾಮರ್ ಗಳು ಸ್ವಲ್ಪ ಈಸಿ ಅನ್ಸುತ್ತೆ ಇಂಗ್ಲಿಷ್ ಗ್ರಾಮರ್ಗಿಂತ. ಮೋಸ್ಟ್ ಆಫ್ ದಿ ಆಸ್ಪಿರೆಂಟ್ಸ್ ಗಳಿಗೆ ಕೆಲವರು ಚೆನ್ನಾಗಿ ಓದಿರ್ಬೋದು, ಬಟ್ ನಮಗೆ ಸ್ವಲ್ಪ ಕನ್ನಡ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ನಮಗೆ ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಸ್ವಲ್ಪ ವೀಕ್ ಅನ್ನಿಸ್ಬೋದು. ಬಟ್ ಡೋಂಟ್ ಥಿಂಕ್ ಲೈಕ್ ದಟ್. ಓಕೆನಾ? ಸೊ ಅದಕ್ಕೆ ನಾನು ಕನ್ನಡ ಗ್ರಾಮರ್ ಅಥವಾ ಕನ್ನಡದಲ್ಲಿ ನಾನು ತಗೊಂಡ್ಬಂದು ಲಿಂಕ್ ಮಾಡ್ತಿದೀನಿ. ಸೊ ನಿಮಗೆ ಈಸಿಯಾಗಿ ಗೊತ್ತಾಗ್ಬೇಕು. ಓಕೆನಾ? ನೌನ್ ಅಂದ್ರೆ, ಪ್ರನೌನ್ ಅಂದ್ರೆ, ವರ್ಬ್ ಅಂದ್ರೆ, ನಿಮಗೆ ಆಲ್ಟರ್ನೇಟಿವ್ ಆಗಿ ಕನ್ನಡ ಮೀಡಿಯಂ ಅಲ್ಲಿ ಕನ್ನಡ ಗ್ರಾಮರ್ ಅಲ್ಲಿ ಅದಕ್ಕೆ ಏನಂತ ಕರಿತೀವಿ ಅನ್ನೋದು ನಿಮಗೆ ಗೊತ್ತಾಗ್ಬಿಟ್ರೆ ಆಟೋಮೆಟಿಕ್ ಆಗಿ ನಿಮ್ಗೆ ಇಂಗ್ಲಿಷ್ ಗ್ರಾಮರ್ ತುಂಬಾನೇ ಈಸಿ ಅನ್ಸುತ್ತೆ. ಡೋಂಟ್ ವರಿ, ಈ ಕ್ಲಾಸಸ್ ಆದ್ಮೇಲೆ ಒಂದು ಮ್ಯಾರಥಾನ್ ಕ್ಲಾಸ್ ಕೂಡ ನಾನು ಮಾಡ್ಕೊಡ್ತೀನಿ. ಸೊ ದಟ್ ಒಂದೇ ವಿಡಿಯೋದಲ್ಲಿ ನಿಮಗೆ ಎಲ್ಲಾ ಕ್ಲಾಸಸ್ ಇನ್ಕ್ಲೂಡ್ ಆಗಿರೋ ತರಾನು ಒಂದು ವಿಡಿಯೋ ಮಾಡೋಣ. ಅಂಡ್ ಸೊ ಶುರು ಮಾಡೋಣ ಅಲ್ಲ? ಕ್ಲಾಸ್ 3 ಪ್ರನೌನ್. ವೆಲ್ಕಮ್ ಟು ಮೈ ಚಾನಲ್. ಓಕೆನಾ? ಸೊ ಪ್ರನೌನ್ ಅಂದ್ರೆ ಸರ್ವನಾಮ. ಒಂದ್ ವೇಳೆ ನೀವು ಕನ್ನಡದಲ್ಲಿ ಕನ್ನಡ ಗ್ರಾಮರ್ ಕ್ಲಾಸಸ್ ನಾನು ನೋಡಿದ್ರೆ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಓಕೆನಾ? ಸಿಂಪಲ್ ಆಗಿ ನಾನು ಹೇಳ್ತೀನಿ. ಓಕೆನಾ? ನಮಗೆ ಡೆಫಿನಿಷನ್ ಎಲ್ಲ ಬೇಡ. ಓಕೆನಾ? ಯಾಕಂದ್ರೆ ನಮಗೆ ಡೆಫಿನಿಷನ್ಸ್ ಗಳು ಕೇಳಲ್ಲ ಎಕ್ಸಾಮ್ ಅಲ್ಲಿ. ವಾಟ್ ಈಸ್ ಪ್ರನೌನ್ ಅಂತ ಡೈರೆಕ್ಟ್ ಆಗಿ ಮೆನ್ಷನ್ ಮಾಡಲ್ಲ, ಅಥವಾ ಡೆಫಿನಿಷನ್ಸ್ ಗಳನ್ನ ನಮಗೆ ಕೇಳಲ್ಲ. ಸೊ ನಮಗೆ ಡೆಫಿನಿಷನ್ಸ್ ಗಳು ಬೇಡ. ಬಟ್ ನಮಗೆ ಇಲ್ಲಿ ಟಾಪಿಕ್ ಅಂಡರ್ಸ್ಟ್ಯಾಂಡಿಂಗ್ ಆದ್ರೆ ಬೇಕಾದಷ್ಟು. ಗ್ರಾಮರ್ ಅಲ್ಲಿ ಡೆಫಿನಿಷನ್ ಗಳನ್ನ ಗಟ್ಟಿ ಹೊಡಿಯೋದು ಅದೆಲ್ಲ ಬೇಡ. ಜಸ್ಟ್ ಡೈರೆಕ್ಟ್ ಆಗಿ ಹಂಗಂದ್ರೆ ಏನು ಅನ್ನೋದು ನಿಮಗೆ ಗೊತ್ತಿರ್ಬೇಕಷ್ಟೇ. ಓಕೆ, ಪ್ರನೌನ್ ಅಂದ್ರೆ ಏನು, ಹೇಗ್ ಕಂಡಿಡಿಬಹುದು, ಎಷ್ಟು ಟೈಪ್ಸ್ ಇದೆ ಅನ್ನೋದು ನಿಮಗೆ ಗೊತ್ತಾದ್ರೆ ಇಂಗ್ಲಿಷ್ ಗ್ರಾಮರ್ ಇಸ್ ವೆರಿ ಈಸಿ. ಓಕೆನಾ? ಸೊ ಪ್ರೊನೌನ್ಗೆ ನಾವು ಕನ್ನಡ ಗ್ರಾಮರ್ ಅಲ್ಲಿ ಸರ್ವನಾಮನ ಆಲ್ಟರ್ನೇಟಿವ್ ಆಗಿ ಬಳಸ್ತೀವಿ. ಅಂದ್ರೆ ಕನ್ನಡದಲ್ಲಿ ಸರ್ವನಾಮನೇ, ಇಂಗ್ಲಿಷ್ ಅಲ್ಲಿ ಪ್ರೊನೌನ್. ಓಕೆನಾ? ಸೊ ಡೆಫಿನಿಷನ್ ಬಿಟ್ಟು ನಾ ಸಿಂಪಲ್ ಆಗಿ ಒಂದು ಹೇಳ್ತೀನಿ. ಒಂದು ಕತೆ ಬರೀತಿದೀವಿ ಅಥವಾ ಒಂದು ಲೆಟರ್ ಬರೀತಿದೀವಿ. ಓಕೆನಾ? ಯಾರ ಬಗ್ಗೆ ಬರೀತಿದೀವಿ? ಒಂದ್ ಪರ್ಸನ್ ಬಗ್ಗೆ ಬರೀತಿದೀನಿ. ಫಾರ್ ಎಕ್ಸಾಂಪಲ್, ನನ್ನ ಹೆಸರು ದೀಕ್ಷಿತಾ ಅಂತ ಬರೀತಿದೀನಿ. ದೀಕ್ಷಿತಾ ಈ ಊರಿನಲ್ಲಿ ಇದ್ದಳು. ದೆನ್ ಮತ್ತೆ ದೀಕ್ಷಿತಾ PUC ಓದಿದಳು. ಅಂಡ್ ದೀಕ್ಷಿತಾ ಮದುವೆ ಆದಳು. ಸೊ ಪ್ರತಿ ಸಲನು ದೀಕ್ಷಿತಾ 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 ಅಂತ ಒಂದು ಲೆಟರ್ ಅಲ್ಲೋ ಒಂದು ಇದ್ರಲ್ಲೋ ಬರೆಯುವಾಗ ತುಂಬಾನೇ ಏನ್ ಅನ್ಸುತ್ತೆ, ಚೆನ್ನಾಗ್ ಅನ್ಸಲ್ಲ. ವರ್ಡಿಂಗ್ಸ್ ಗಳು ತುಂಬಾ ಕೇಳೋದಕ್ಕೆ ಅಷ್ಟು ಚೆನ್ನಾಗ್ ಅನಿಸ್ತಿಲ್ಲ. ಕರೆಕ್ಟ್ ಅಲ್ಲ? ಪದೇ 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 ಹೆಸರು ಬರೋದು. ಅದೇ ಫಸ್ಟಿಗೆನೆ ನಾನು ದೀಕ್ಷಿತಾ ಈ ಊರಿಂದ ಬಂದಳು, ಅವಳು ಈ ಪರ್ಸನ್ ನ ಮದ್ವೆ ಆದಳು, ಅವಳು ಈ ಊರಿಗೆ ಕೆಲಸಕ್ಕೆ ಹೋದಳು. ಸೊ ಈ ತರ ನಾವೇನ್ ಮಾಡಿದ್ವಿ, ಫಸ್ಟ್ ಟೈಮ್ ಮಾತ್ರ ಅವಳ ಹೆಸರು ಬಳಸಿದ್ವಿ. ಕರೆಕ್ಟ್ ಅಲ್ಲ? ಬಟ್ ನೆಕ್ಸ್ಟ್ ಎಲ್ಲಾ ಲೈನ್ಸ್ ಅಲ್ಲೂ ಅಥವಾ ಮತ್ತೆ ಎಲ್ಲೆಲ್ಲ ಅವಳ ಹೆಸರು ಬರ್ಬೇಕೋ ಅಲ್ಲಿ ಆಲ್ಟರ್ನೇಟಿವ್ ಆಗಿ ನಾವು ಒಂದು ಬೇರೆ ವರ್ಡ್ ನ ಯೂಸ್ ಮಾಡ್ಕೊಂಡ್ವಿ. ಓಕೆನಾ? ಕರೆಕ್ಟ್ ಅಲ್ವಾ? ಕರೆಕ್ಟ್ ಅಲ್ವಾ? ಸೊ ಈ ತರ ನಾವೇನ್ ಮಾಡ್ತೀವಿ ಅಂದ್ರೆ ನಾಮಪದನ ಪದೇ 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 ಅಂದ್ರೆ ನೌನ್ನ ಪದೇ ಪದೇ, ನಾಮಪದ ಅಂದ್ರೆ ಒಂದು ಹೆಸರು ಅಲ್ವಾ, ನಿಮಗ್ ಗೊತ್ತಿರೋದಲ್ವಾ? ಒಂದು ಹೆಸರು, ಒಂದು ಊರಿನ ಹೆಸರು, ಒಂದು ವ್ಯಕ್ತಿ ಹೆಸರು, ಒಂದು ಪ್ರಾಣಿಯ ಹೆಸರು. ಸೊ ಈ ತರ ನಾವು ಪದೇ 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 ಒಂದು ಲೆಟರ್ ಅಲ್ಲೋ ಅಥವಾ ಒಂದು ಬುಕ್ ಅಲ್ಲೋ ಅಥವಾ ಒಂದು ಕಥೆಯಲ್ಲೋ ಪದೇ 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 ನಾಮಪದಗಳನ್ನ ಬಳಸೋ ಬದಲು ನಾವೇನ್ ಮಾಡ್ತೀವಿ, ಆ ನಾಮಪದಗಳ ಬದಲಿಗೆ ಸರ್ವನಾಮಗಳನ್ನ ಯೂಸ್ ಮಾಡ್ತೀವಿ. ಓಕೆನಾ? ಅಂದ್ರೆ ನೌನ್ ಬದಲಿಗೆ ನಾವೇನ್ ಮಾಡ್ತಿದೀವಿ, ಪ್ರನೌನ್ ನ ಯೂಸ್ ಮಾಡ್ತಿದೀವಿ. ಆಯ್ತಾ? ಸೊ ಇಷ್ಟು ನಿಮಗೆ ಗೊತ್ತಿರ್ಬೇಕು ಡೆಫಿನೇಷನ್. ಅಂದ್ರೆ ಒಂದು ಕಥೆಯಲ್ಲಿ, ಒಂದು ಲೆಟರ್ ಅಲ್ಲಿ ಪದೇ 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 ನಾವು ಒಂದು ವ್ಯಕ್ತಿಯ ಹೆಸರು, ಒಂದು ಪ್ರಾಣಿಯ ಹೆಸರು, ನಾಮಪದಗಳನ್ನ ಅಥವಾ ನೌನ್ಗಳನ್ನ ಬಳಸೋದಕ್ಕೆ
ಚೆನ್ನಾಗಿರಲ್ಲ, ಕೇಳೋದಕ್ಕೆ ಓದೋದಕ್ಕೆ ಚೆನ್ನಾಗ್ ಅನ್ಸಲ್ಲ, ಅವಾಗ ಕಾವ್ಯಾತ್ಮಕವಾಗಿರಲ್ಲ ಅದು. ಬಟ್ ಅದೇ ನಾವು ಅವಾಗ ಆಲ್ಟರ್ನೇಟಿವ್ ಆಗಿ ನಾವು ನಾಮಪದಗಳ ಬದಲಿಗೆ ಸರ್ವನಾಮಗಳನ್ನ ಬಳಸ್ತೀವಿ. ಅಂದ್ರೆ ಪ್ರೊನೌನ್ ನ ಬಳಸಿದಾಗ ಅದನ್ನ ಓದೋದಕ್ಕಾಗ್ಲಿ ಅಥವಾ ಕೇಳೋದಕ್ಕಾಗ್ಲಿ ತುಂಬಾನೇ ಚೆನ್ನಾಗ್ ಅನ್ಸುತ್ತೆ, ತುಂಬಾ ಫ್ಲೂಯೆಂಟ್ ಆಗಿ ಸಖತ್ತಾಗಿ ಕೇಳಿಸುತ್ತೆ. ಸೊ ಇದನ್ನ ನಾವು ಪ್ರೊನೌನ್ ಅಂತ ಕರಿತೀವಿ. ಓಕೆನಾ, ನಾಮಪದಗಳ ಬದಲಿಗೆ ಬಳಸುವ ಪದಗಳೇ ಸರ್ವನಾಮಗಳು. ಇಷ್ಟು ನೆನಪಿದ್ರೆ ನಿಮಗ್ ಗೊತ್ತಾಗ್ಬೇಕು ನೋಡಿ. ನೌನ್ ಬದಲಿಗೆ ಬಳಸುವ ಪದಗಳನ್ನ ನಾವು ಪ್ರೊನೌನ್ ಅಂತ ಕರಿತೀವಿ. ಓಕೆನಾ, ಇದು ಕನ್ನಡ ಗ್ರಾಮರ್ ಕ್ಲಾಸ್ ಅಲ್ಲ, ಇಂಗ್ಲಿಷ್ ಗ್ರಾಮರ್ ಕ್ಲಾಸ್. ನಾನು ಕನ್ನಡದಲ್ಲಿ ಯಾಕೆ ಹೇಳ್ತಿದೀನಿ ಅಂದ್ರೆ ನಿಮಗೆ ನೆನ್ಪಿರ್ಲಿ ಅಂತ. ಓಕೆನಾ, ನೆನ್ಪಿರ್ಲಿ, ಸೊ ದಟ್ ಆಲ್ಟರ್ನೇಟಿವ್ ಆಗಿ ನಿಮಗೆ ಕನ್ನಡ ಅಂಡ್ ಇಂಗ್ಲಿಷ್ ಎರಡು ಒಟ್ಟಿಗೆ ಗ್ರಾಮರ್ ನ ನೀವು ಫೋಕಸ್ ಮಾಡ್ಕೊಂಡು ಹೋಗ್ತೀರಾ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಬಳಸ್ತಿದೀನಿ. ಬಟ್ ನಿಮ್ಗೆ ವರ್ಡಿಂಗ್ಸ್ ಗಳು ನೆನ್ಪಿರ್ಬೇಕು. ಓಕೆ, ನೌನ್ ಅಂದ್ರೆ ನಾಮಪದ, ನಾಮಪದ, ಪ್ರೊನೌನ್ ಅಂದ್ರೆ ಸರ್ವನಾಮ, ಸರ್ವನಾಮ ಅಂತ ನೆನ್ಪಿರ್ಬೇಕು. ಓಕೆನಾ, ಈ ಒಂದು ಎಕ್ಸಾಂಪಲ್ ನೋಡೋಣ. ರವಿ ಇಸ್ ಅ ಸ್ಟೂಡೆಂಟ್. ಓಕೆ, ರವಿ ಸ್ಟಡೀಸ್ ವೆಲ್, ರವಿ ಇಸ್ ಆನೆಸ್ಟ್. ನೋಡಿ, ಪದೇ 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 ರವಿ 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 ಎಷ್ಟ್ ಸಲ ಬಂದಿದೆ. ಸೆಂಟೆನ್ಸ್ ಅಷ್ಟು ಚೆನ್ನಾಗಿಲ್ಲ ಅಲ್ಲ ಕೇಳಿಸ್ಕೊಳ್ಳೋದಿಕ್ಕೆ. ಬಟ್ ಅದೇ ಇದ್ ನೋಡಿ, ರವಿ ಇಸ್ ಎ ಸ್ಟೂಡೆಂಟ್, ಈ ಸ್ಟಡೀಸ್ ವೆಲ್, ಈಸ್ ಆನೆಸ್ಟ್ ಅಂದ್ರೆ ಸೆಂಟೆನ್ಸ್ ಎಷ್ಟು ಒಂದು ಪರ್ಫೆಕ್ಟ್ ಆಗಿ ಕೇಳಿಸ್ತಲ್ವಾ. ಸೊ ನೋಡಿ, ಇದು ನೌನ್, ರವಿ ಅನ್ನೋದು. ನೌನ್ ಬದ್ಲಿಗೆ ನಾವೇನ್ ಮಾಡಿದ್ವಿ, ಹಿ ಅಂತ ಜಾಯಿನ್ ಮಾಡಿದ್ವಿ. ಹಿ ಅನ್ನೋದೇನು, ಅವನು, ಅವಳು, ಅದು, ಇದು. ಸೊ ಇದನ್ನ ನಾವು ಸರ್ವನಾಮಗಳು ಅಥವಾ ಪ್ರೊನೌನ್ ಅಂತ ಕರಿತೀವಿ. ಓಕೆನಾ, ಯಾಕೆ ಪ್ರೊನೌನ್ಗಳು ಮುಖ್ಯ ನೋಡಿ, ಆಲ್ರೆಡಿ ಹೇಳಿದೀನಿ. ಆಲ್ ರಿಪಿಟೇಷನ್, ಪದೇ 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 ಪ್ರೊನೌನ್ಗಳು, ನೌನ್ಗಳು ರಿಪಿಟೇಷನ್ ಆಗೋದನ್ನ ತಪ್ಸೋದಕ್ಕೆ. ದೆನ್ ಮೇಕ್ ಸೆಂಟೆನ್ಸ್ ಶಾರ್ಟ್, ಕರೆಕ್ಟ್ ಅಲ್ವಾ. ಇದು ಇಲ್ಲಿ ಪದೇ 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 ರವಿ 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 ಅನ್ನೋದಕ್ಕಿಂತ ಆ ಸೆಂಟೆನ್ಸ್ ಏನಾಯ್ತು, ಶಾರ್ಟ್ ಆಯ್ತು. ಇಷ್ಟುದ್ದ ಬರೆಯೋದು ಶಾರ್ಟ್ ಆಯ್ತು. ದೆನ್ ಆಲ್ರೆಡಿ ಹೇಳಿದೀನಿ, ಭಾಷೆನ ಸುಂದರವಾಗಿಗೊಳಿಸುತ್ತೆ. ಅದು ಸುಂದರವಾಗಿ ಕೇಳೋದಕ್ಕೆ ಹೇಳೋದಕ್ಕೆ ಚೆನ್ನಾಗ್ ಅನ್ಸುತ್ತೆ. ಓಕೆನಾ, ನೆಕ್ಸ್ಟ್ ಇನ್ನೊಂದು, ನೌನ್ ಬದ್ಲಿಗೆ ಸಿಂಪಲ್ ಆಗಿ ಹೇಳಿದ್ದಾರೆ ಅವರು, ನೌನ್ ಬದ್ಲಿಗೆ ಬಳಸುವಂತದ್ದೇ ಪ್ರೊನೌನ್. ಓಕೆನಾ, ರಾಹುಲ್ ಬದ್ಲಿಗೆ ಹಿ. ಓಕೆನಾ, ಅದೇ ಅನಿತಾ ಬದ್ಲಿಗೆ ಶಿ, ಕರೆಕ್ಟ್ ಅಲ್ವಾ. ಅವನು, ಅವಳು, ಬುಕ್ ಬದ್ಲಿಗೆ ಇಟ್, ಇದು. ದೆನ್ ಡಾಗ್ಗೆ ದೇ, ಅದು, ಅವು. ಓಕೆನಾ, ರಾಹುಲ್ ಅಂಡ್ ಅನಿತಾ ಇಬ್ರು ಬಂದಾಗ ದೇ, ಅವರು. ದೆನ್ ಐ, ನಾನು, ಯು, ನೀನು. ಓಕೆ, ಓಕೆನಾ, ನೆಕ್ಸ್ಟ್ ಹೋಗೋಣ. ಈಗ ಎಷ್ಟು ಟೈಪ್ಸ್ ಗಳಿದೆ ನೋಡೋಣ. ವೆರಿ ಇಂಪಾರ್ಟೆಂಟ್, ಇದು ನಿಮಗೆ ಕನ್ನಡದಲ್ಲೂ ಬರುತ್ತೆ, ಇಂಗ್ಲಿಷ್ ಅಲ್ಲೂ ಬರುತ್ತೆ. ಓಕೆನಾ, ಸೊ ಫಸ್ಟ್ ಒನ್, ಪರ್ಸನಲ್ ಪ್ರೊನೌನ್. ಓಕೆ, ಪರ್ಸನಲ್ ಪ್ರೊನೌನ್ ಹೆಸರಲ್ಲೇ ಇದೆ. ಪರ್ಸನಲ್ ಅಂದ್ರೆ ಏನು, ನನ್ನ ಪರ್ಸನಲ್, ನನ್ನ ಬಗ್ಗೆ, ಸ್ವಂತವಾದದ್ದು ಅಂತ ಹೇಳ್ಬೋದು. ಓಕೆನಾ, ಅಂದ್ರೆ ವ್ಯಕ್ತಿ ಸರ್ವನಾಮ. ಓಕೆನಾ, ಸಿಂಪಲ್ ಆಗಿ ಹೇಳ್ತೀನಿ. ಸೊ ಫಸ್ಟ್ ಪರ್ಸನ್ ಯಾರು, ಫಸ್ಟ್ ಪರ್ಸನ್ ಅಂದ್ರೆ ನಾನು, ನಾವು, ಕರೆಕ್ಟ್ ಅಲ್ಲ. ಸೆಕೆಂಡ್ ಪರ್ಸನ್ ಅಂದ್ರೆ ಏನು, ನೀನು, ನೀವು. ಥರ್ಡ್ ಪರ್ಸನ್ ಅಂದ್ರೆ ನಿಮಗ್ ನೆನ್ಪಿದ್ಯಾ, ಉತ್ತಮ ಪುರುಷ, ಮಧ್ಯಮ ಪುರುಷ, ಪ್ರಥಮ ಪುರುಷ, ಇದೆ ಅದು. ಓಕೆನಾ, ಇದೆ, ಇಟ್ಸ್ ನಥಿಂಗ್ ಬಟ್ ಇದೆ. ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್. ಇಂಗ್ಲಿಷ್ ಅಲ್ಲಿ ಈಸಿ. ಫಸ್ಟ್ ಪರ್ಸನ್ ಅಂದ್ರೆ ನಾನು, ನಾವು, ಫಸ್ಟ್ ನಾವು, ಕರೆಕ್ಟ್ ಅಲ್ವಾ. ನಾವಲ್ವಾ ಫಸ್ಟ್ ನಮಗೆ. ಸೊ ನಮ್ ಬಗ್ಗೆ ಹೇಳ್ಕೊಳ್ಳೋದು ಫಸ್ಟ್ ನಾವು, ನಾನು, ನಾವು, ಐ, ವಿ. ಓಕೆ, ಸೆಕೆಂಡ್ ನಾನಾದ್ಮೇಲೆ ನೀನಲ್ವಾ, ಸೊ ಸೆಕೆಂಡ್ ನೀನು, ನೀನು, ನೀವು. ಓಕೆ, ಸೆಕೆಂಡ್. ಓಕೆನಾ, ಅರ್ಥ ಆಗ್ತಿದೆ ಅಲ್ಲ. ನಾನ್ ಕನ್ನಡದಲ್ಲೂ ಹೇಳ್ತೀನಿ, ಡೋಂಟ್ ವರಿ. ಥರ್ಡ್ ಅಂದ್ರೆ ನಮ್ಮಿಬ್ರು ಬಿಟ್ಟು ಯಾರೋ ಬೇರೆಯವ್ರು ಹೇಳ್ತಾರೆ, ಮೂರನೇ ವ್ಯಕ್ತಿ, ಥರ್ಡ್ ಪರ್ಸನ್. ಅಂದ್ರೆ ನಾವಿಬ್ರು ಮಾತಾಡುವಾಗ ನಮ್ಮ ಕಾನ್ವರ್ಸೇಷನ್ ಅಲ್ಲಿ ಯಾರೋ ಒಬ್ರು ಬಂದ್ರು ಅಂದ್ರೆ ಮಧ್ಯದಲ್ಲಿ ಅವನು ತುಂಬಾ ಒಳ್ಳೆ ಹುಡುಗಪ್ಪ, ಅವ್ನು ತುಂಬಾ ಚೆನ್ನಾಗಿದ್ದಾನೆ ನೋಡೋದಕ್ಕೆ, ಅವಳು ತುಂಬಾ ಒಳ್ಳೆ ಹುಡುಗಿ ಅಪ್ಪ. ಸೊ ಬೇರೆ ಯಾರ ಬಗ್ಗೆನೋ ಮಾತಾಡ್ತಿದೀವಲ್ವಾ, ಸೊ ಅವ್ರನ್ನ ನಾವು ಥರ್ಡ್ ಪರ್ಸನ್ ಅಂತ ಕರಿತೀವಿ. ಇಂಗ್ಲಿಷ್ ಅಲ್ಲಿ ವೆರಿ ಈಸಿ. ಓಕೆನಾ, ಅವನು, ಅವಳು, ಅದು, ಅವರು, ಅವು. ಓಕೆನಾ, ಇವನ ಥರ್ಡ್ ಪರ್ಸನ್ ಅಂತ ಕರಿತೀವಿ. ಬಟ್ ಕನ್ನಡದಲ್ಲಿ ಫಸ್ಟ್ ಪರ್ಸನ್ ನಾವೇನಂತ ಕರಿತೀವಿ, ನೆನ್ಪಿದ್ಯಾ, ಉತ್ತಮ ಪುರುಷ. ನೆನ್ಪಿದೆಯಲ್ಲ, ಫಸ್ಟ್ ಉತ್ತಮ ಪುರುಷ, ನಾ ತುಂಬಾ ಉತ್ತಮ. ಆಮೇಲೆ ಸೆಕೆಂಡ್ ಪರ್ಸನ್ಗೆ ಮಧ್ಯಮ ಪುರುಷ, ಕರೆಕ್ಟ್ ಅಲ್ವಾ. ಥರ್ಡ್ ಪರ್ಸನ್ಗೆ ಪ್ರಥಮ ಪುರುಷ. ನಾರ್ಮಲಿ ಎಕ್ಸಾಮ್ ಅಲ್ಲಿ ಕನ್ನಡ ಗ್ರಾಮರ್ ಅಲ್ಲಿ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಸಾರಿ ಫಸ್ಟ್ ಪರ್ಸನ್ ಮತ್ತೆ ಥರ್ಡ್ ಪರ್ಸನ್ಗೂ ಕನ್ಫ್ಯೂಷನ್ ಆಗುತ್ತೆ ಕನ್ನಡ ಗ್ರಾಮರ್ ಅಲ್ಲಿ. ಅದಕ್ಕೆ ನೆನ್ಪಿರ್ಲಿ, ನಾನು ಉತ್ತಮ. ಓಕೆನಾ, ಸೊ ಥರ್ಡ್ ಪರ್ಸನ್ ಪ್ರಥಮ ಬರ್ತಾನೆ. ಸೊ ಅದ್ ನೆನ್ಪಿಟ್ಕೊಳ್ಳಿ, ಕನ್ನಡ ಗ್ರಾಮರ್ ಕ್ಲಾಸಸ್ ಅಲ್ಲಿ ನಾನು ಆಲ್ರೆಡಿ ಹೇಳಿದೀನಿ ಇದು. ಸೊ ಇದನ್ನ ನಾವು
ಪರ್ಸನಲ್ ಪ್ರೊನೌನ್ ಅಂತ ಕರಿತೀವಿ. ಓಕೆನಾ? ಅರ್ಥ ಆಗ್ತಿದೆ ಅಲ್ವಾ? ಏನಾದ್ರು ಇಶ್ಯೂ ಆಗ್ತಿದ್ಯಾ? ಏನಾದ್ರು ಅರ್ಥ ಆಗಿಲ್ಲ ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಐ ಡೀಟೇಲ್ ಇನ್ನೊಂದ್ಸಲ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಓಕೆನಾ? ಸೊ ಪರ್ಸನಲ್ ಅಂದ್ರೆ ಪರ್ಸನಲ್ ಆಗಿ ಹೇಳುವಂತದ್ದು. ಹೂ ಇಸ್ ಡೂಯಿಂಗ್ ಸಮಥಿಂಗ್. ದಿಸ್ ಟೆಲ್ಸ್ ಯಾರು ಏನ್ ಮಾಡ್ತಿದ್ದಾರೆ ಅನ್ನೋದಕ್ಕೆ ಹೇಳೋದಕ್ಕೆ ಆನ್ಸರ್ ಸಿಗೋದೆ ವ್ಯಕ್ತಿ ಬಗ್ಗೆ ಹೇಳುವಂತದ್ದು ಅಥವಾ ಪರ್ಸನಲ್ ಆಗಿ ಹೇಳುವಂತದ್ದು. ನಾನು, ನಾವು, ನೀನು, ನೀವು, ಪರ್ಸನಲ್ ಮ್ಯಾಟರ್ಸ್ ಅಲ್ಲ ಇವೆಲ್ಲ. ಅವನು, ಅವಳು. ಸೊ ಪರ್ಸನಲ್ ಆಗಿ ಹೇಳುವಂತದ್ದು. ಇಲ್ಲ ಅಂದ್ರೆ ಯಾರು ಏನ್ ಮಾಡ್ತಿದ್ದಾರೆ ಅನ್ನೋದು ಹೇಳೋದನ್ನೇ ಏನಂತ ಕರಿತೀವಿ? ಪರ್ಸನಲ್ ಪ್ರೊನೌನ್. ಓಕೆನಾ? ಅರ್ಥ ಆಯ್ತಾ? ಎಕ್ಸಾಂಪಲ್ ನೆನ್ಪಿರ್ಲಿ. ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್. ಓಕೆನಾ? ಒಂದು ಎಕ್ಸಾಂಪಲ್ ನೋಡೋಣ. ಐ ಆಮ್ ಎ ಟೀಚರ್. ಸೊ ನಾನು ಶಿಕ್ಷಕ, ನಾನು ಶಿಕ್ಷಕಿ. ಕರೆಕ್ಟ್ ಅಲ್ವಾ? ಸೊ ನಾನು ಕರೆಕ್ಟ್ ಅಲ್ವಾ? ದೆನ್ ನಾನು ಅನ್ನೋದು ಅಫ್ಕೋರ್ಸ್ ಪರ್ಸನಲ್ ಪ್ರೊನೌನ್. ಓಕೆನಾ? ಪರ್ಸನಲ್ ಆಗಿ ಹೇಳ್ತಿರೋದು. ದೆನ್ ಶಿ ಈಸ್. ಸೊ ಇಲ್ಲೇನಾಯ್ತು? ನಾನು ಇಟ್ಸ್ ಎ ಫಸ್ಟ್ ಪರ್ಸನ್. ಸೆಕೆಂಡ್, ಶಿ ಇಸ್ ಎ ಡ್ಯಾನ್ಸಿಂಗ್. ಶಿ ಇಸ್ ಡ್ಯಾನ್ಸಿಂಗ್. ಅವಳು ನೃತ್ಯ ಮಾಡುತ್ತಿದ್ದಾಳೆ. ಅವಳು ಅನ್ನೋದು ಥರ್ಡ್ ಪರ್ಸನ್. ಸೊ ಥರ್ಡ್ ಪರ್ಸನ್ ಇದು. ಥರ್ಡ್ ಪರ್ಸನ್ ಪರ್ಸನಲ್ ಪ್ರೊನೌನ್. ದೆನ್ ದೇ ಆರ್ ಪ್ಲೇಯಿಂಗ್. ಇದು ಕೂಡ ಥರ್ಡ್ ಪರ್ಸನ್. ಅವರು. ಓಕೆನಾ? ನೆಕ್ಸ್ಟ್ ಹೋಗೋಣ. ಅರ್ಥ ಆಗ್ತಿದೆ ಅಲ್ವಾ? ಏನಾದ್ರು ಕಷ್ಟ ಆಗ್ತಿದ್ಯಾ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ? ಕಷ್ಟ ಆಗ್ತಿದ್ರೆ ನನಗೆ ಹೇಳಿ. ಓಕೆನಾ? ಐ ಸಾರ್ಟ್ ಇಟ್ ಔಟ್. ಓಕೆ, ನೆಕ್ಸ್ಟ್ ಆಬ್ಜೆಕ್ಟ್ ಪ್ರೊನೌನ್. ಆಬ್ಜೆಕ್ಟ್ ಪ್ರೊನೌನ್ ಅಂದ್ರೆ ಕರ್ಮ ಸರ್ವನಾಮ. ದೀಸ್ ರಿಸೀವ್ ದ ಆಕ್ಷನ್. ಇಲ್ಲಿ ಏನಾಯ್ತು? ಇಲ್ಲಿ ಆಕ್ಷನ್ ಯಾರ್ ಮಾಡ್ತಿದ್ದಾರೆ ಅನ್ನೋದು. ಹೂ ಇಸ್ ಡೂಯಿಂಗ್ ಸಮಥಿಂಗ್ ಅಂದ್ರೆ ಆಕ್ಷನ್ ಯಾರಿಂದ ನಡೀತಿದೆ. ನಾನ್ ಮಾಡ್ತಿರ್ಬೋದು, ಇಲ್ಲ ನೀನ್ ಮಾಡ್ತಿರ್ಬೋದು, ಇಲ್ಲ ಅವ್ರು ಮಾಡ್ತಿರ್ಬೋದು, ಇಲ್ಲ ಅವನ್ ಮಾಡ್ತಿರ್ಬೋದು. ಬಟ್ ಇಲ್ಲೇನಾಯ್ತು ಅಂದ್ರೆ ಯಾರು ಆಕ್ಷನ್ ನ ರಿಸೀವ್ ಮಾಡ್ತಿದ್ದಾರೆ. ಓಕೆನಾ? ಸೊ ಈಗ ನೋಡಿ, ಐ ಸಬ್ಜೆಕ್ಟ್ ಏನಾಯ್ತು? ಐ ಅಲ್ವಾ? ಸೊ ಆಬ್ಜೆಕ್ಟ್ ಆಗಿ ಏನಾಗುತ್ತೆ ಅಂದ್ರೆ ಮೀ, ಅಸ್, ಯು, ಹಿಮ್, ಹರ್, ಇಟ್, ದೆಮ್. ಇನ್ನೊಂದ್ ಸ್ವಲ್ಪ ಎಕ್ಸಾಂಪಲ್ ಹೋಗೋಣ. ರಾಹುಲ್ ಕಾಲ್ ಮೀ. ಓಕೆನಾ? ರಾಹುಲ್ ನನ್ನನ್ನು ಕರೆಸಿದನು. ಐ ಸಾ ಹಿಮ್. ನಾನು ಅವನನ್ನು ನೋಡಿದೆ. ಕರೆಕ್ಟ್ ಅಲ್ವಾ? ಟೀಚರ್ ಪ್ರೈಸ್ ದೆಮ್. ಶಿಕ್ಷಕರು ಅವರನ್ನು ಹೊಗಳಿದರು. ನೋಡಿ ಇಲ್ಲಿ ಏನಾಗತ್ತೆ ಅಂದ್ರೆ ಇಲ್ಲಿ ಆಕ್ಷನ್ ನ ಯಾರು ತಗೊಂತಿದ್ದಾರೆ ಅನ್ನೋದ್ ಬರುತ್ತೆ. ಓಕೆನಾ? ನನ್ನನ್ನು, ಅವನನ್ನು, ಅವರನ್ನು. ಕರೆಕ್ಟ್ ಅಲ್ವಾ? ಅಂದ್ರೆ ಆಕ್ಷನ್ ಅಂದ್ರೆ ಏನು? ಒಂದು ಕೆಲ್ಸನ ಯಾರ ಮೇಲೆ ಬೀಳ್ತಿದೆ. ರಾಹುಲ್ ಕರ್ದ. ಯಾರನ್ನ ಕರ್ದ? ನನ್ನನ್ ಕರ್ದ. ಕರೆಕ್ಟ್ ಅಲ್ಲ? ನಾನ್ ನೋಡ್ದೆ. ಯಾರನ್ನ ನೋಡ್ದೆ? ಅವನನ್ನ ನೋಡ್ದೆ. ಓಕೆನಾ? ಶಿಕ್ಷಕರು ಹೊಗಳಿದ್ರು. ಯಾರನ್ನ ಹೊಗಳಿದ್ರು ಅಂದ್ರೆ ಇಲ್ಲಿ ಕರ್ದಿದ್ದು, ನೋಡಿದ್ದು, ಹೊಗಳಿದ್ದು ಇವೆಲ್ಲ ಆಕ್ಷನ್ಸ್ಗಳು. ಕರ್ದಿದ್ದು, ನೋಡಿದ್ದು, ಹೊಗಳಿದ್ದು ಎಲ್ಲ ಆಕ್ಷನ್ಸ್ಗಳು, ಎಲ್ಲ ಕರ್ಮ. ಕರೆಕ್ಟ್ ಅಲ್ವಾ? ಬಟ್ ಇದು ಯಾರ ಮೇಲ್ ಬೀಳ್ತಿದೆ ಆಕ್ಷನ್ಸ್ಗಳು? ನನ್ನನ್ ಕರೆದಿದ್ದು, ಅವನನ್ನ ಕರೆದ್ರು, ಅವನನ್ನ ನೋಡಿದ್ರು, ದೆನ್ ಅವರನ್ನ. ಸೊ ಇವನ್ನೆಲ್ಲ ನಾವೇನ್ ಮಾಡ್ತೀವಿ ಅಂದ್ರೆ ಆಬ್ಜೆಕ್ಟ್ ಪ್ರೊನೌನ್ಸ್. ಅಂದ್ರೆ ಒಂದು ಕರ್ಮ ಯಾರ ಮೇಲೆ ಬೀಳುತ್ತೋ ಅದನ್ನ ನಾವು ಕರ್ಮ ಸರ್ವನಾಮ ಅಥವಾ ಆಬ್ಜೆಕ್ಟ್ ಪ್ರೊನೌನ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಇಲ್ಲಿ ಹಂಗಲ್ಲ. ಇಲ್ಲಿ ಯಾರು ಮಾಡ್ತಿದಾರೆ ಅವರೇ. ಓಕೆನಾ? ಇಲ್ಲಿ ಪರ್ಸನಲ್ ಅಂದ್ರೆ ಯಾರು ಮಾಡ್ತಿದಾರೋ ಅದೇ ಪರ್ಸನ್ ಆಗಿರ್ತಾರೆ. ನಾನು, ನಾವು, ನೀನು. ಬಟ್ ಇಲ್ಲಿ ಕರ್ಮ ಯಾರೋ ಮೇಲ್ ಬೀಳ್ತಿದೆ. ನೋಡಿ ಇಲ್ಲಿ ನನ್ನನ್ ಕರೆದ್ರು, ರಾಹುಲ್ ನನ್ನನ್ ಕರೆದ್ರು ಅಂದ್ರೆ ಅಲ್ಲಿ ಕರ್ಮ ನನ್ ಮೇಲ್ ಬೀಳ್ತಿದೆ. ಓಕೆನಾ? ಸೊ ನಾನು ಅವನನ್ನ ನೋಡ್ದೆ, ನಾನು ಅವನ್ನ ನೋಡ್ದೆ. ಕರ್ಮ ಯಾರ ಮೇಲ್ ಬಿತ್ತು? ಅವನ್ ಮೇಲ್ ಬಿತ್ತು. ಸೊ ಇಲ್ಲಿ ಕರ್ಮ ಬೇರೆ ಒಬ್ಬ ವ್ಯಕ್ತಿಗೆ ಅಥವಾ ಬೇರೆ ಒಬ್ರಿಗೆ ಬೀಳ್ತಿದೆ ಅಂದ್ರೆ ಅದನ್ನ ನಾವು ಆಬ್ಜೆಕ್ಟ್ ಪ್ರೊನೌನ್ ಅಂತ ಕರಿತೀವಿ. ಓಕೆನಾ? ದೆನ್ ಪೊಸೆಸಿವ್ ಪ್ರೊನೌನ್. ಇಟ್ಸ್ ವೆರಿ ಈಸಿ. ಯಾಕೆ ಅಂತ ಹೇಳ್ತೀನಿ. ಪೊಸೆಸಿವ್ನೆಸ್ ಅಂದ್ರೆ ಏನು ಇಂಗ್ಲಿಷ್ ಅಲ್ಲಿ? ಸೊ ನಂದು, ಅವಳು ನನ್ನವಳು, ಅವ್ನು ನನ್ನವನು, ಇದು ನನ್ನ ಆಸ್ತಿ, ಇದು ನನ್ ಮನೆ. ಸೊ ನಂದು. ಕರೆಕ್ಟ್ ಅಲ್ವಾ? ಇದು ನಿಂದು, ಇಲ್ಲ ಅವಂದು, ಇಲ್ಲ ಅವಳದು. ಸೊ ಒಬ್ರು ಪೊಸೆಷನ್ ಹೇಳುತ್ತೆ. ಸಿಂಪಲ್ ಅಂದ್ರೆ ಒಂದು ವಸ್ತುವಿನ ಅಥವಾ ಒಂದು ವ್ಯಕ್ತಿಯ ಪೊಸೆಷನ್ ಹೇಳುತ್ತಲ್ಲ ಅಂದ್ರೆ ನಂದು. ಓನರ್ಶಿಪ್. ಸಿಂಪಲ್ ಆಗಿ ಓನರ್ಶಿಪ್ ನೆನ್ಪಿಟ್ಕೊಳ್ಳಿ. ಯಾರು ಓನರ್ಶಿಪ್ ಹೇಳ್ತಿರುತ್ತಲ್ವಾ ಅಂದ್ರೆ ಒಂದು
ಈ ಮನೆ ನನ್ನದು, ನನ್ನದು ಪೊಸೆಸಿವ್ನೆಸ್, ನನ್ನದು ಅಥವಾ ನನ್ನ ಓನರ್ಶಿಪ್ ಹೇಳ್ತಿದೆ. ಸೊ ಯಾವಾಗ ಅಲ್ಲಿ ಓನರ್ಶಿಪ್ ನ ಹೇಳೋ ತರ ವಾಕ್ಯ ಬರ್ತಿದ್ಯೋ, ನಂದು, ಅವಂದು, ಅವಳದು, ನಿಂದು. ಸೊ ಓನರ್ಶಿಪ್. ಈ ಪೆನ್ ನಿಂದು, ಕರೆಕ್ಟ್ ಅಲ್ವಾ? ನಿಂದು ಅನ್ನೋದು ಆ ಪೆನ್ ಬಿಲಾಂಗ್ಸ್ ಟು ದೆಮ್, ಕರೆಕ್ಟ್ ಅಲ್ವಾ? ಆ ಪೆನ್ ಅವನಿಗೆ ಸೇರಿದ್ದು. ಸೊ ಎಲ್ಲೆಲ್ಲ ಓನರ್ಶಿಪ್ ಹೇಳುತ್ತೋ ಅದನ್ನ ಪೊಸೆಸಿವ್ನೆಸ್. ವೆರಿ ಈಸಿ, ಈಸಿ ಅಲ್ವಾ? ಈಸಿ ಪ್ರೊನೌನ್. ಓಕೆನಾ? ನೆಕ್ಸ್ಟ್ ನೋಡಿ, ಈ ಪೆನ್, ದಿಸ್ ಪೆನ್ ಇಸ್ ಮೈನ್. ಈ ಪೆನ್ ನಂದು, ನಂದ ಪೊಸೆಷನ್ ಹೇಳ್ತಿದೆ, ಕರೆಕ್ಟ್ ಅಲ್ವಾ? ನನ್ ಪೊಸೆಷನ್, ಇಟ್ ಬಿಲಾಂಗ್ಸ್ ಟು ಮೀ, ಕರೆಕ್ಟ್ ಅಲ್ವಾ? ಅದೇ ತರನೇ ದಟ್ ಹೌಸ್ ಇಸ್ ದೇರ್ಸ್. ಆ ಮನೆ ಅವ್ರದ್ದು, ಕರೆಕ್ಟ್ ಅಲ್ವಾ? ಅವ್ರ ಓನರ್ಶಿಪ್ ಹೇಳ್ತಿದೆ. ಈಸಿ ಅಲ್ವಾ? ದೆನ್ ನೆಕ್ಸ್ಟ್ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್. ಇದು ಕೂಡ ವೆರಿ ಈಸಿ. ಡೆಮಾನ್ಸ್ಟ್ರೇಟ್ ಮಾಡೋದು ಅಂದ್ರೆ ಸೂಚಿಸೋದು. ಸೂಚಿಸೋದಂಗೆ ಪಾಯಿಂಟ್ ಮಾಡಿ ಹೇಳೋದು. ಸಿಂಪಲ್. ನೀವ್ ಎಲ್ಲೆಲ್ಲ ಕೈ ಮಾಡಿ ಪಾಯಿಂಟ್ ಮಾಡಿ ತೋರಿಸ್ತಿದ್ದೀರಾ ಅನ್ಕೊಳ್ಳಿ, ಓಕೆನಾ? ಅದು, ಇದು. ಯಾಕಂದ್ರೆ ಅದು ಅಂದ್ರೆ ಯಾವುದು ಅಂದ್ರೆ ಅದಕ್ಕೆ ತನ್ನದೇ ಆದಂತ ಹೆಸರಿಲ್ಲ, ಓಕೆನಾ? ಹೆಸರಿದ್ರು ಕೂಡ ನಾವು ಡೈರೆಕ್ಟ್ ಆಗಿ ಅದ್ರನ್ನ ಹೆಸರೇ ಹೇಳಲ್ಲ. ಈಗ ಒಂದ್ ಟೇಬಲ್ ಮೇಲೆ ಒಂದು ಫೋನ್ ಇದೆ ಅನ್ಕೋಣ, ಅದನ್ನ ತಗೊಂಬಾ. ನಾವ್ ಫೋನ್ ತಗೊಂಬಾ ಅಂತ ಹೇಳಲ್ಲ, ಅದನ್ನ ತಗೊಂಬಾ, ಅದನ್ನ ನೋಡು, ಇದನ್ ನೋಡು, ಇವು. ಅಲ್ಲ ನಾಯಿ ಮರಿ ಇದೆ, ಡೈರೆಕ್ಟ್ ಆಗಿ ನಾಯಿ ಮರಿ ಅನ್ಬೋದಿತ್ತು, ಇವು ಅಂತ ಹೇಳ್ತೀವಿ, ಅವು ಅಂತ ಹೇಳ್ತೀವಿ. ಸೊ ಇಲ್ಲಿ ಪಾಯಿಂಟ್ ಮಾಡಿ ನೀವು ಹೇಳ್ತಿದ್ದೀರಾ ಒಂದನ್ನ, ಅಂದ್ರೆ ಪಾಯಿಂಟ್ ಮಾಡಿ ಹೇಳ್ತಿದ್ದೀರಾ ಅಂದ್ರೆ ಕೈ ಮಾಡಿ ತೋರಿಸ್ತಿದ್ದೀರಾ. ಎಲ್ಲಾ ಟೈಮಲ್ಲೂ ಕೈ ಮಾಡೇ ತೋರಿಸ್ಬೇಕು ಅಂತೇನಿಲ್ಲ. ಸೊ ಸೂಚಿಸ್ತಿದ್ದೀರಾ, ಸಿಂಪಲ್ ಆಗಿ ಒಂದು ಸೂಚಿಸ್ತಿದ್ದೀರಾ, ಓಕೆನಾ? ಇದು, ಅದು, ಇವು, ಅವು, ಕರೆಕ್ಟ್ ಅಲ್ವಾ? ಸೊ ಇದಕ್ಕೆ ನಾವೇನಂತ ಕರಿತೀವಿ? ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್. ಅರ್ಥ ಆಗ್ತಿದೆಯಲ್ಲ ಫ್ರೆಂಡ್ಸ್? ಏನೋ ಡೌಟ್ ಇದೆಯಾ? ನನಗೆ ನಾ ಮಾಡ್ತಾ ಇದ್ದೀನಿ, ಓಕೆನಾ? ಬಟ್ ನನಗೆ ನನ್ನ ಎದುರುಗಡೆ ಸ್ಟೂಡೆಂಟ್ಸ್ ಗಳು ಇಲ್ಲ. ಅರ್ಥ ಆಗ್ತಿದ್ಯೋ ಇಲ್ವೋ ಅಂತ ನೀವು ನನಗೆ ಹೇಳೋದಿಕ್ಕೆ. ಬಟ್ ನನಗೆ ಅದೇ ಒಂದೇನು ಅಂದ್ರೆ, ಇವಾಗ ನೀವು ಕಮೆಂಟ್ಸ್ ಅಲ್ಲೋ ಅಥವಾ ಏನಾದ್ರು ನನಗೆ ಹೇಳಿದ್ರೆ ನನಗೆ ಗೊತ್ತಾಗುತ್ತೆ, ಮ್ಯಾಮ್ ಈ ಟಾಪಿಕ್ ನನಗೆ ಇನ್ನೊಂದ್ಸಲ ಹೇಳ್ಕೊಡಿ, ಅಥವಾ ಈ ಟಾಪಿಕ್ ನನಗೆ ಅರ್ಥ ಆಗಿಲ್ಲ, ಇಲ್ಲ ಮ್ಯಾಮ್ ನನಗೆ ಅರ್ಥ ಆಯ್ತು, ಈಸಿ ಅನಿಸ್ತು, ಎನಿಥಿಂಗ್. ಇಟ್ ಮೇ ಬಿ ನೆಗೆಟಿವ್ ಆರ್ ಪಾಸಿಟಿವ್. ನಾನು ಹೇಳೋದು ಎಲ್ರಿಗೂ ಅರ್ಥ ಆಗ್ಬೇಕಂತ ಏನಿಲ್ಲ, ಕರೆಕ್ಟ್ ಅಲ್ವಾ? ಅದು ನಾನು ತುಂಬಾ ಗ್ರೇಟ್ ಆಗಿ ಎಕ್ಸ್ಪ್ಲನೇಷನ್ ಮಾಡ್ತೀನಿ ಅಂತಾನೂ ಅಲ್ಲ. ಬಟ್ ನಂದ್ ಅಟ್ ಪಾಯಿಂಟ್ ಆಫ್ ಟೈಮ್ ಏನು ಅಂದ್ರೆ, ನನಗ್ ಮೈಂಡ್ ಅಲ್ಲಿ ಇರೋದು ಒಂದೇ, ನಾ ಹೇಳೋದು ನಿಮಗೆ ಮೈಂಡ್ ಅಲ್ಲಿ ಈಸಿಯಾಗಿ ಕುತ್ಕೊಬೇಕು. ಪದೇ 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 ಬುಕ್ಗಳನ್ನ ಓದಿ ನೆನ್ಪಿಡ್ಕೊಳ್ಳೋಕೆ ಕಷ್ಟ ರಿವಿಷನ್. ಸೊ ನನ್ ಪ್ರಕಾರ ಏನು ಅಂದ್ರೆ, ನಾನ್ ನಿಮ್ಗೆ ಹೇಳ್ಕೊಡ್ತಿದೀನಿ ಅಂದ್ರೆ ಅದು ನಿಮ್ ಮೈಂಡ್ ಅಲ್ಲಿ ಈಸಿಯಾಗಿ ಕುತ್ಕೊಳ್ಳೋ ತರ ಇರ್ಬೇಕು, ಕರೆಕ್ಟ್ ಅಲ್ವಾ? ಸೊ ನಿಮಗೆ ಅವ್ರು ಹೇಳ್ಕೊಟ್ಟಿದ್ರಲ್ಲ ಮ್ಯಾಮ್, ಈಸಿ ಆಗಿತ್ತು ನೋಡು, ಕನ್ನಡ ಗ್ರಾಮರ್, ಪ್ರೊನೌನ್ ಅಂದ್ರೆ ಸರ್ವನಾಮ ಅಷ್ಟೇ, ಈಸಿ. ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಸೂಚಿಸೋದಷ್ಟೇ. ಸೊ ಈ ತರ ನಮಗ್ ನೆನ್ಪಿದ್ಬಿಟ್ರೆ ಇಂಗ್ಲಿಷ್ ಗ್ರಾಮರ್ ತುಂಬಾ ಈಸಿ ಅನ್ಸುತ್ತೆ. ಅದಕ್ಕೋಸ್ಕರ ಅಷ್ಟೇ ನಿಮಗ್ ಮತ್ತೆ ನಾನು ಬುಕ್ ನ ಓದಿ ಅರ್ಥ ಆಗ್ದಲೆ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದ್ ಬೇಡ ಅನ್ನೋದು ನನ್ನ ಉದ್ದೇಶ. ಸೊ ಓಕೆ, ಮತ್ತೆ ಬನ್ನಿ ಕ್ಲಾಸ್ಗೆ ಹೋಗೋಣ. ಸೊ ಅರ್ಥ ಆಯ್ತಲ್ಲ? ಡೆಮಾನ್ಸ್ಟ್ರೇಟಿವ್ ಅಂದ್ರೆ ಸೂಚಿಸೋದು ಒಂದು ವಸ್ತುನ, ಒಬ್ಬ ವ್ಯಕ್ತಿಯನ್ನ, ಅದು, ಇದು, ಅವು, ಇವು, ಕರೆಕ್ಟ್ ಅಲ್ಲ? ಒಂದು ವಸ್ತುನ ಸೂಚಿಸೋದು, ನೀನ್ ಪಾಯಿಂಟ್ ಮಾಡಿ ಹೇಳೋ ಅಂತದ್ದು. ಓಕೆನಾ? ನೆಕ್ಸ್ಟ್ ಕ್ವಶನ್ ಹೋಗೋಣ. ಎಕ್ಸಾಂಪಲ್ ನೋಡೋಣ. ದಿಸ್ ಈಸ್ ಮೈ ಬ್ಯಾಗ್, ಕರೆಕ್ಟ್ ಅಲ್ವಾ? ಇದು ನನ್ನ ಚೀಲ. ದೋಸ್ ಆರ್ ಬರ್ಡ್ಸ್. ನೋಡಿ ಇಲ್ಲಿ ಇದು ಅನ್ನೋದು ಏನಾಗುತ್ತೆ? ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಆಗುತ್ತೆ. ಬಟ್ ಇಲ್ಲಿ ಇನ್ನೊಂದಿದೆ, ನನ್ನ ಚೀಲ. ನನ್ನದು ಅಂದ್ರೆ ಪೊಸೆಷನ್ ಹೇಳ್ತಿದೆ, ಕರೆಕ್ಟ್ ಅಲ್ವಾ? ಯಾವುದು ಪೊಸೆಷನ್? ಪೊಸೆಸಿವ್ ಪ್ರೊನೌನ್. ಸೊ ಇಲ್ಲಿ ಎರಡು ನಾನು ಹೇಳ್ಬೋದು. ನನ್ನ ಚೀಲ ಅನ್ನುವಾಗ ಆ ಪೊಸಿಷನ್ ಬಂತು, ಕರೆಕ್ಟ್ ಅಲ್ವಾ? ಬಟ್ ಅದೇ ಇದು ಅನ್ನುವಾಗ ಅದು ಡೆಮಾನ್ಸ್ಟ್ರೇಟಿವ್ ಬಂತು, ಕರೆಕ್ಟ್ ಅಲ್ಲ? ಸೊ ಇನ್ನೊಂದು ಹೇಳ್ತೀನಿ, ಇದು ಅವನ ಚೀಲ, ಓಕೆನಾ? ಇದು ಅನ್ನೋದು ಅಗೇನ್ ಡೆಮಾನ್ಸ್ಟ್ರೇಟಿವ್. ಅವನು ಅನ್ನೋದು ಇಟ್ಸ್ ಎ ಥರ್ಡ್ ಪರ್ಸನ್, ಕರೆಕ್ಟ್ ಅಲ್ಲ? ಥರ್ಡ್ ಪರ್ಸನ್ ಬರುತ್ತೆ. ಸೊ ನೋಡಿ ಇಲ್ಲಿ ಒಂದು ಸೆಂಟೆನ್ಸ್ ಹೇಗ್ ಫ್ರೇಮ್ ಮಾಡಿದಾರೋ ಅದ್ರ ಮೇಲೆ ನೀವು ಕಂಡುಹಿಡಿಯೋದಕ್ಕೆ ಸಾಧ್ಯ. ಸೊ ಮುಂದೆ ನೋಡೋಣ ಹೇಗೆ ಕಂಡುಹಿಡಿಯೋದು ಅನ್ನೋದು, ಓಕೆನಾ? ನೆಕ್ಸ್ಟ್ ಇಂಟ್ರೋಗೇಟಿವ್. ಇಟ್ಸ್ ವೆರಿ ಈಸಿ. ಇಂಟ್ರೋಗೇಟಿವ್ ಅಂದ್ರೆ ಕ್ವಶನ್, ಪ್ರಶ್ನಾರ್ಥಕ ಸರ್ವನಾಮ. ಎಲ್ಲೆಲ್ಲೆಲ್ಲ ಕ್ವಶನ್ ಮಾರ್ಕ್ ಬರುತ್ತೋ, ಸಿಂಪಲ್ ಕ್ವಶನ್ ಮಾರ್ಕ್ ಬರುತ್ತೋ ಅದೆಲ್ಲ ಇಂಟರೋಗೇಟಿವ್. ಯಾರು,
ಹೂ, ಹೂಮ್ ಯಾರನ್ನ, ದೆನ್ ಹೂಸ್ ಯಾರ್ದು, ವಿಚ್ ಯಾವುದು, ವಾಟ್ ಏನು. ಸೊ ಎಲ್ಲೆಲ್ಲೆಲ್ಲ ಕ್ವಶನ್ ಮಾರ್ಕ್ ಅಲ್ಲಿ ಎಂಡ್ ಆಗ್ತಿದ್ಯೋ ಅಂದ್ರೆ ಅದನ್ನ ನಾವು ಇಂಟರೋಗೇಟಿವ್ ಪ್ರೊನೌನ್ ಅಂತ ಕರಿತೀವಿ. ಓಕೆನಾ, ಅರ್ಥ ಆಯ್ತಾ? ಸೊ ಒಂದು ಎಕ್ಸಾಂಪಲ್ ನೋಡ. ಹೂ ಇಸ್ ಯೋರ್ ಟೀಚರ್? ಹೂ ಕ್ವಶನ್ ಮಾರ್ಕ್ ಅಲ್ಲ. ವಾಟ್ ಈಸ್ ದೀಸ್ ಕ್ವಶನ್ ಮಾರ್ಕ್ ಅಗೇನ್. ಸೊ ಇದನ್ನ ನಾವು ಇಂಟರಾಗೇಟಿವ್ ಪ್ರೊನೌನ್ ಅಂತ ಕರಿತೀವಿ. ಓಕೆನಾ. ನೆಕ್ಸ್ಟ್ ರಿಫ್ಲೆಕ್ಸಿವ್ ಪ್ರೊನೌನ್ ಅಂದ್ರೆ ಸ್ವಯಂ ಅಂದ್ರೆ ಸ್ವಂತ. ಅಂದ್ರೆ when the subject and object are the same person. ಓಕೆನಾ, ಸಬ್ಜೆಕ್ಟ್ ಮತ್ತೆ ಆಬ್ಜೆಕ್ಟ್ ಎರಡು ಸೇಮ್ ಪರ್ಸನ್ ಆಗಿದ್ರೆ ಅದನ್ನ ನಾವು ರಿಫ್ಲೆಕ್ಟಿವ್ ಪ್ರೊನೌನ್ ಅಂತ ಕರಿತೀವಿ. ಒಂದು ಎಕ್ಸಾಂಪಲ್ ನೋಡೋಣ, ಆಮೇಲೆ ನಾವು ಇದಕ್ ಹೋಗೋಣ, ಏನೋ ಮೀನಿಂಗ್ ಮತ್ತೆ ಯಾವ್ದಾವ್ದು ವರ್ಡ್ಸ್ ಗಳು ಬರುತ್ತೆ ನೋಡೋಣ. ಆಯ್ತಾ, ಫಸ್ಟ್ ಒಂದು ಎಕ್ಸಾಂಪಲ್ ನೋಡೋಣ. ಐ ಹರ್ಟ್ ಮೈ ಸೆಲ್ಫ್ ಅಂದ್ರೆ ಇಲ್ಲಿ ನೋಡಿ, ಸಬ್ಜೆಕ್ಟ್ ಯಾವುದು ಐ, ಮೈ ಸೆಲ್ಫ್ ಅನ್ನೋದು ಆಬ್ಜೆಕ್ಟ್. ಕರೆಕ್ಟ್ ಅಲ್ವಾ? ಅಂದ್ರೆ ಇಲ್ಲಿ ಸಬ್ಜೆಕ್ಟ್ ಮತ್ತೆ ಆಬ್ಜೆಕ್ಟ್ ಎರಡು ನಾನೇ ಆಗಿರ್ತೀನಿ, ಒಂದೇ ಆಗಿರುತ್ತೆ. ನಾನೇ ಆಗಿರ್ತೀನಿ ಅನ್ನೋದಕ್ಕಿಂತ ಒಂದೇ ಆಗಿರುತ್ತೆ. ಒಂದು ಎಕ್ಸಾಂಪಲ್ ನೋಡೋಣ. ನಾನು ನನಗೆ ಗಾಯ ಮಾಡ್ಕೊಂಡೆ. ಕರೆಕ್ಟಾ? ಅಂದ್ರೆ ಐ ಹರ್ಟ್ ಮೈ ಸೆಲ್ಫ್ ಅಂದ್ರೆ ಇಲ್ಲಿ ಸಬ್ಜೆಕ್ಟು ನಾನೇ, ಆಬ್ಜೆಕ್ಟು ನಾನೇ, ಅಂದ್ರೆ ಕಾರಣನೇ ನಾನೇ. ಈ ಏನ್ ಕೆಲ್ಸ ಆಗೋದಿಕ್ಕೆ ಕಾರಣನೇ ನಾನೇ. ಸೊ ಅವಾಗ ಏನಾಯ್ತು ಅಂದ್ರೆ ಇದನ್ನ ನಾವೇನಂತ ಕರಿತೀವಿ, ರಿಫ್ಲೆಕ್ಸಿವ್. ಇನ್ನೊಂದು ಹೇಳೋಣ, ಶಿ ಕುಕ್ಡ್ ಹರ್ ಸೆಲ್ಫ್. ಓಕೆನಾ, ನೋಡಿ ಅಗೇನ್ ಸಬ್ಜೆಕ್ಟ್ ಅಂಡ್ ಆಬ್ಜೆಕ್ಟ್ ಎರಡು ಒಂದೇ. ಶಿ ಕುಕ್ಡ್ ಹರ್ ಸೆಲ್ಫ್, ಅವಳು ತನಗಾಗಿ ಅಡ್ಗೆ ಮಾಡ್ಕೊಂಡ್ಳು. ಅರ್ಥ ಆಯ್ತಾ? ನೋಡಿ, ನಾನು ಸ್ವತಃ, ನೀನು ಸ್ವತಃ, ಅವನೇ, ಅವಳೇ, ಅದೇ, ನಾವೇ, ನೀವೇ, ಅವರೇ. ಅಂದ್ರೆ ಇಲ್ಲಿ ಸಬ್ಜೆಕ್ಟ್ ಅಂಡ್ ಆಬ್ಜೆಕ್ಟ್ ಎರಡು ಒಬ್ರೇ ಆಗಿರ್ತಾರೆ. ನಾನು ನನಗಾಗಿಯೇ ಮನೆ ಮಾಡ್ಕೊಂಡೆ ಅಂದ್ರೆ ಇಲ್ಲಿ ನನಗೋಸ್ಕರನೇ ಮನೆ ಮಾಡ್ಕೊಂಡಿರೋದು, ಬಟ್ ಯಾರು ಮಾಡಿರೋದು? ನಾನೇ ಮಾಡ್ಕೊಂಡಿರೋದು. ಕರೆಕ್ಟ್ ಅಲ್ಲ? ನಾನೇ ನನಗೋಸ್ಕರ ಅಡ್ಗೆ ಮಾಡ್ಕೊಂಡೆ. ಯಾರಿಗೋಸ್ಕರ ಮಾಡ್ಕೊಂಡೆ? ನಾನು ನನಗೋಸ್ಕರನೇ ಮಾಡ್ಕೊಂಡೆ. ಎಲ್ಲಿ ಸಬ್ಜೆಕ್ಟ್ ಅಂಡ್ ಆಬ್ಜೆಕ್ಟ್ ಎರಡು ಸೇಮ್ ಆಗಿರುತ್ತೋ ಅದನ್ನ ನಾವು ರಿಫ್ಲೆಕ್ಸಿವ್ ಅಂತೀವಿ. ವೆರಿ ಈಸಿ ಕ್ವಶನ್, ವೆರಿ ಈಸಿಯಾಗಿ ಹೇಳ್ಬೋದು. ನೀವ್ ಹೇಗ್ ನೆನ್ಪಿಡ್ಕೊಬೇಕು ಅಂದ್ರೆ ಇಲ್ಲಿ ಒಂದು ಎಕ್ಸಾಂಪಲ್ ಅಥವಾ ಒಂದು ಸೆಂಟೆನ್ಸ್ ನೆನ್ಪಿಟ್ಕೊಳ್ಳಿ. ಐ ಹರ್ಟ್ ಮೈ ಸೆಲ್ಫ್ ಅಂದ್ರೆ ನಾನೇ ನನಗೆ ಗಾಯ ಮಾಡ್ಕೊಂಡೆ, ನಾನೇ ನನಗೆ ಅಡ್ಗೆ ಮಾಡ್ಕೊಂಡೆ. ಕರೆಕ್ಟ್ ಅಲ್ಲ? ಅವಳಿಗೋಸ್ಕರನೇ ಮದ್ವೆ ಆದ್ಲು. ಸೊ ಅವಳೇ ಸಬ್ಜೆಕ್ಟ್, ಅವಳು ಮದ್ವೆ ಆಗಿದ್ದ ಆಬ್ಜೆಕ್ಟ್ ಕೂಡ ಅವಳಿಗೋಸ್ಕರನೇ ಅವಳು ಮದ್ವೆ ಆಗಿದ್ದು. ಸೊ ಎರಡು ಆಬ್ಜೆಕ್ಟ್ ಅಂಡ್ ಸಬ್ಜೆಕ್ಟ್ ಎರಡು ಒಂದೇ ಆದಾಗ ಅದನ್ನ ನಾವು ಏನಂತ ಕರಿತೀವಿ, ರಿಫ್ಲೆಕ್ಸಿವ್ ಪ್ರೊನೌನ್ ಅಂತ ಕರಿತೀವಿ. ಓಕೆನಾ. ನೆಕ್ಸ್ಟ್ ಇಂಡೆಫಿನೆಟ್. ಇದೆಲ್ಲ ಇಂಡೆಫಿನೆಟ್ ಅಂದ್ರೆ ಸಿಂಪಲ್ ಏನು ಅಂದ್ರೆ ಡು ನಾಟ್ ರೆಫರ್ ಟು ಸ್ಪೆಸಿಫಿಕ್ ಪರ್ಸನ್ ಆರ್ ಥಿಂಗ್. ಅಂದ್ರೆ ಇಲ್ಲಿ ನಮಗೆ ಅವ್ರು ಯಾರು ಅನ್ನೋದು ಗೊತ್ತಿಲ್ಲ. ಓಕೆನಾ. ಅನಿರ್ದಿಷ್ಟ ಅಂದ್ರೆ ನಮಗೆ ಪರ್ಟಿಕ್ಯುಲರ್ ಆ ಪರ್ಸನ್ ಯಾರು ಅಂತ ಗೊತ್ತಿಲ್ಲ. ಯಾರೋ, ಕರೆಕ್ಟ್ ಅಲ್ವಾ? ಯಾರೋ, ಯಾವನೋ, ಕರೆಕ್ಟ್ ಅಲ್ವಾ? ಅಂದ್ರೆ ಆ ಪರ್ಸನ್ ಯಾರು ಅಂತ ನಮಗ್ ಗೊತ್ತಿಲ್ಲ. ಆ ಪರ್ಸನ್ ಗೊತ್ತಿಲ್ದಿರುವಾಗ ನಾವು ಒಂದೊಂದು ವರ್ಡ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ ಮನೆಗೆ ಯಾರೋ ಬಂದ್ರು, ಅವ್ರು ನಿಮ್ಗೆ ಯಾರು ಅಂತ ಗೊತ್ತಿಲ್ಲ. ನೀವ್ ಅಮ್ಮ ಕೇಳ್ತಾರೆ, ಯಾರೋ ಬಂದ್ರಮ್ಮ, ಯಾರೋ ಬಂದ್ರು. ಯಾಕಂದ್ರೆ ನಿಮಗೆ ಅವ್ರು ಯಾರು ಅಂತ ಗೊತ್ತಿಲ್ಲ. ಇದೇ ಜಾಗದಲ್ಲಿ ನಿಮ್ಮ ಅಂಕಲ್ ನಿಮ್ ಮನೆಗ್ ಬಂದ್ರು. ಸೊ ನಿಮ್ಮ ಅಮ್ಮ ಇರ್ಲಿಲ್ಲ, ನಿಮ್ಮ ತಾಯಿಯವ್ರು ಕೇಳಿದ್ರು, ಯಾರು ಬಂದ್ರಮ್ಮ ಮನೆಗೆ? ಅಮ್ಮ ಅಂಕಲ್ ಬಂದಿದ್ರು ಮನೆಗೆ. ಸಿಂಪಲ್ ಅಲ್ಲ? ಅಂದ್ರೆ ನಿಮಗೆ ನಿರ್ದಿಷ್ಟವಾಗಿ ಒಬ್ಬ ಪರ್ಸನ್ ಯಾರು ಬಂದ್ರು ಅಥವಾ ಯಾರು ಅಥವಾ ಯಾವುದು ಇಲ್ಲ ಒಂದ್ ಪ್ರಾಣಿ ಯಾವುದು ಅನ್ನೋದು ಗೊತ್ತಿದ್ದಾಗ ನೀವ್ ಹೇಳ್ತೀರಾ. ಓಕೆನಾ. ಆದ್ರೆ ನಿಮಗೆ ಅದ್ ಯಾವ್ದು ಅಂತಾನೆ ಗೊತ್ತಿಲ್ಲ ಅಂದಾಗ ನೀವೇನ್ ಮಾಡ್ತೀರಾ? ಅವ್ರು ಯಾರೋ ಬಂದ್ರು, ಯಾವ್ದೋ ಅದು, ಯಾರಾದ್ರೂ ನನಗೇನು. ಕರೆಕ್ಟ್ ಅಲ್ವಾ? ಸೊ ಈ ತರ ಇರುತ್ತೆ. ಈಗ ಇನ್ನೊಂದು ನೋಡೋಣ. ಈಗ ನಿಮ್ ಮನೇಲಿ ಒಂದು ಡಿಸ್ಕವರಿ ಚಾನಲ್ ಓಡ್ತಾ ಇದೆ, ಅದ್ರಲ್ಲಿ ತುಂಬಾ ಅನಿಮಲ್ಸ್ ಗಳು ಬರುತ್ತೆ. ಯಾವ್ದೋ ಒಂದು ಅನಿಮಲ್ ಅದು ಯಾವ್ದು ಅಂತ ನಿಮಗ್ ಗೊತ್ತಿಲ್ಲ. ಓಕೆನಾ. ನಿಮಗ್ ಗೊತ್ತಿಲ್ಲ, ನಿಮಗ್ ಅದ್ರ ಸುತ್ತಮುತ್ತ ಇರೋದು ಹುಲಿ, ಚಿರತೆ ಎಲ್ಲ ಗೊತ್ತಿದೆ, ಬಟ್ ಆ ಪ್ರಾಣಿ ಯಾವ್ದು ಅಂತ ಗೊತ್ತಿಲ್ಲ. ನಿಮಗೆ ಒಂದ್ ಚಿಕ್ಕ ಹುಡುಗ ಬಂದ್ಬಿಟ್ಟು ನಿಮ್ ಹತ್ರ ಕೇಳ್ತಾರೆ, ಏನಂತ, ಅಕ್ಕ ಅದ್ ಯಾವ್ದು ಅನಿಮಲ್ ಅಂತ ಕೇಳ್ತಾರೆ ಅನ್ಕೊಡಿ, ಇಲ್ಲ ಅಣ್ಣ ಅದ್ ಯಾವ್ದು ಅನಿಮಲ್ ಅಂತ ಕೇಳಿದಾಗ ನಿಮಗ್ ಗೊತ್ತಿಲ್ಲ. ನೀವೇನ್ ಹೇಳ್ತೀರಾ? ಯಾವ್ದೋ ಒಂದ್ ಅನಿಮಲ್ ಅಂತ ಹೇಳ್ತೀರಾ. ಕರೆಕ್ಟ್ ಅಲ್ಲ?
ಇವಾಗ ಪರ್ಟಿಕ್ಯುಲರ್ ಆಗಿ ನಿಮಗೆ ಅದು ಗೊತ್ತಿತ್ತಪ್ಪ, ಅದು ಜಿರಾಫೆ ಅಂತ ಗೊತ್ತಿದ್ರೆ ಅದು ಜಿರಾಫೆ ನಿರ್ದಿಷ್ಟವಾಗಿ ಹೇಳಿದ್ರಿ. ಬಟ್ ಅನಿರ್ದಿಷ್ಟ ಅಂದ್ರೆ ನಿಮಗೆ ಗೊತ್ತಿಲ್ಲ, ಯಾವ್ದೋ ಒಂದು ಅನಿಮಲ್, ಕಾಡಲ್ಲಿರೋ ಅನಿಮಲ್ ಅಂತ ಹೇಳ್ತೀರಾ. ಸೊ ಅದನ್ನ ನಾವು ಇಂಡೆಫಿನೇಟ್. ಓಕೆನಾ, ಸಿಂಪಲ್. ನಿಮಗೆ ಇಂಡೆಫಿನೇಟ್ ಅಂದ್ರೆ ಗೊತ್ತಿರ್ಬೇಕು. ನಾಟ್ ಡೆಫಿನೆಟ್ ಆಗಿ ಅದ್ ಯಾವ್ದು ಅನ್ನೋದು ಗೊತ್ತಿಲ್ಲ ಅಥವಾ ಸ್ಪೆಸಿಫಿಕ್ ಆಗಿ ಗೊತ್ತಿಲ್ಲ ಅಂದಾಗ ಹೇಳೋ ಅಂತದ್ದು. ಯಾರೋ, ಯಾರಾದ್ರೂ, ಎಲ್ರು, ಯಾರೂ ಇಲ್ಲ, ಏನೂ ಇಲ್ಲ, ಎಲ್ಲವೂ. ಸೊ ಈ ತರ. ಈಗ ಒಂದು ಎಕ್ಸಾಂಪಲ್ ನೋಡೋಣ. ಸಮ್ವನ್ ಈಸ್ ಕಾಲಿಂಗ್ ಯು. ನಿಮ್ಗೆ ಯಾರೋ ಕಾಲ್ ಮಾಡ್ತಿದ್ದಾರೆ, ಬಟ್ ನಿಮಗೆ ಅದು ಯಾರು ಅಂತ ಗೊತ್ತಿಲ್ಲ. ಈಗ ನಿಮ್ ಫ್ರೆಂಡು ನಿಮ್ ಫೋನ್ ಇದೆ. ಓಕೆನಾ, ನೀವು ಪಿ ಜಿ ಅಲ್ಲಿ ಇದ್ದೀರಾ, ನೀವು ಟಾಯ್ಲೆಟ್ ಅಲ್ಲಿ ಇದ್ದೀರಾ, ನಿಮ್ ಫೋನ್ ಬೆಡ್ ಮೇಲೆ ಇದೆ, ನೀವು ಟಾಯ್ಲೆಟ್ ಅಲ್ಲಿ ಇದ್ದೀರಾ, ನಿಮ್ ಫ್ರೆಂಡ್ ರೂಮ್ ಅಲ್ಲಿ ಇದಾರೆ, ನಿಮ್ಗೆ ಯಾವ್ದೋ ಕಾಲ್ ಬರ್ತಿದೆ. ಓಕೆನಾ, ನೀವು ಆ ನಂಬರ್ ಸೇವ್ ಮಾಡ್ಕೊಂಡಿಲ್ಲ. ಸೊ ನಿಮ್ಗೆ ರಿಂಗ್ ಆಗ್ತಿರೋದ್ ಕೇಳ್ತಿದೆ, ನೀವು ಕೇಳ್ತೀರಾ ಯಾರು ಫೋನ್ ಮಾಡ್ತಿರೋದು? ನಿಮ್ ಫ್ರೆಂಡ್ ಹೇಳ್ತಾರೆ ಯಾರೋ ಕಾಲ್ ಮಾಡ್ತಿದಾರೆ ಕಣೆ ಅಂತ ಹೇಳ್ತಾರೆ. ಯಾಕಂದ್ರೆ ಅಲ್ಲಿ ಅವ್ರಿಗೆ ಗೊತ್ತಿಲ್ಲ ಅದು ಯಾರು ಕಾಲ್ ಮಾಡಿ, ಇಟ್ಸ್ ಜಸ್ಟ್ ಎ ನಂಬರ್. ಓಕೆನಾ, ಅದೇ ನೀವು ಅಲ್ಲಿ ಸೇವ್ ಮಾಡ್ಕೊಂತೀರಾ, ಯಾವ್ದೋ ಒಂದ್ ನಂಬರ್, ಲಕ್ಷ್ಮಿ, ಸುನೀತಾ, ಯಾರೋ ನಿಮ್ ಫ್ರೆಂಡ್ ಹೆಸರನ್ನ ಸೇವ್ ಮಾಡ್ಕೊಂತೀರಾ. ಅವಾಗ ಕೇಳಿದಾಗ ನಿಮ್ ಫ್ರೆಂಡ್ ಈಸಿಯಾಗಿ ಹೇಳ್ತಾರೆ ಲಕ್ಷ್ಮಿ ಅಂತ ಯಾರೋ ಕಾಲ್ ಮಾಡ್ತಿದಾರ. ಅವ್ರಿಗೆ ಅದು ಯಾರು ಅಂತ ಗೊತ್ತಿಲ್ಲ, ಬಟ್ ಸ್ಟಿಲ್ ಅಲ್ಲಿ ಹೇಳುದು ಲಕ್ಷ್ಮಿ ಅಂತ ಕಾಲ್ ಮಾಡ್ತಿದ್ದಾಳೆ, ಇಲ್ಲ ಸುನೀತಾ ಅಂತ ಕಾಲ್ ಮಾಡ್ತಿದ್ದಾಳೆ ಅಂತ ಪರ್ಟಿಕ್ಯುಲರ್ ನೇಮ್ ನ ಸ್ಪೆಸಿಫಿಕ್ ಆಗಿ ಹೇಳಿದ್ರು. ಸೊ ಈಗ ಅರ್ಥ ಆಯ್ತು ಅನ್ಕೊಂತೀನಿ. ಈಗ ಎವ್ರಿ ಒನ್ ಇಸ್ ಹ್ಯಾಪಿ ಅಂದ್ರೆ ಇವಾಗ ಎಲ್ರೂ ಹ್ಯಾಪಿ ಆಗಿದ್ದಾರೆ. ಪರ್ಟಿಕ್ಯುಲರ್ ಆಗಿ ಯಾರಾದ್ರೂ ಒಬ್ರ ಬಗ್ಗೆ ಹೇಳಿದ್ರ ಇಲ್ಲ, ಒಂದ್ ಗ್ರೂಪ್. ಓಕೆನಾ, ಒಂದ್ ಗ್ರೂಪ್ ಅಲ್ಲಿ ಎಲ್ರೂ ಹ್ಯಾಪಿ ಆಗಿದ್ದಾರೆ. ಸೊ ಯಾರಾದ್ರೂ ಒಬ್ಬ ಪರ್ಟಿಕ್ಯುಲರ್ ಪರ್ಸನ್ಗೆ ಹೇಳುವಾಗ ಇದು ಅಪ್ಲೈ ಆಗಲ್ಲ. ಎಲ್ರೂ ಅಂದಾಗ ಇಂಡೆಫಿನೆಟ್, ನಿರ್ದಿಷ್ಟವಾಗಿ ಒಬ್ಬ ವ್ಯಕ್ತಿ, ಒಬ್ಬ ಪರ್ಸನ್ ಅಥವಾ ಒಂದು ವ್ಯಕ್ತಿ ಬಗ್ಗೆ ಇದನ್ನ ಹೇಳ್ತಾ ಇಲ್ಲ. ಎಲ್ರೂ ಅಂದಾಗ ಏನಾಗತ್ತೆ? ಇಂಡೆಫಿನೆಟ್ ಪ್ರೊನೌನ್ ಆಗತ್ತೆ. ಓಕೆನಾ, ಅರ್ಥ ಆಯ್ತಾ? ಈಸಿ ಇದೆ ಅಲ್ವಾ? ನೆಕ್ಸ್ಟ್ ರಿಲೇಟಿವ್ ಪ್ರೊನೌನ್. ಓಕೆನಾ, ಮೇ ಬಿ ಇದು ಲಾಸ್ಟ್ ಅನ್ಕೊಂತೀನಿ. ರಿಲೇಟಿವ್ ಪ್ರೊನೌನ್. ಸೊ ಇಲ್ಲಿ ಏನಾಗುತ್ತೆ? ಜಾಯಿನಿಂಗ್ ಟು ಸೆಂಟೆನ್ಸ್. ಓಕೆನಾ, ಎರಡು ಸೆಂಟೆನ್ಸ್ ನ ಜಾಯಿನ್ ಮಾಡುವಾಗ ಬಳಸುವಂತಹ ಪದಗಳಿರುತ್ತೆ ಇದು. ಓಕೆನಾ, ಓಕೆ ನೋಡ್ಕೊಳ್ಳಿ. ಈಗ ಎರಡು ಸೆಂಟೆನ್ಸ್ ಬರುತ್ತೆ, ಎರಡು ಸೆಂಟೆನ್ಸ್ ಮಧ್ಯೆ ಒಂದು ವರ್ಡ್ ನ ಯೂಸ್ ಮಾಡಿದೀವಿ. ಇವಾಗ ನೋಡೋಣ ಒಂದು ಎಕ್ಸಾಂಪಲ್ ನೋಡಿ ಅಲ್ಲಿಗೆ ಹೋಗೋಣ. ದ ಬಾಯ್ ಹೂ ವಾನ್ ದ ರೇಸ್ ಇಸ್ ಮೈ ಬ್ರದರ್. ನೋಡಿ ಇಲ್ಲಿ ದ ಬಾಯ್ ಹೂ ವಾನ್ ದ ರೇಸ್, ಎರಡು ಸೆಂಟೆನ್ಸ್ ಇದೆ. ಇಲ್ಲಿ ಎರಡು ಸೆಂಟೆನ್ಸ್ ಬರುತ್ತೆ, ಒಂದ್ ಸೆಂಟೆನ್ಸ್ ಅಲ್ಲ. ದ ಬಾಯ್ ಹೂ ವಾನ್ ದ ರೇಸ್ ಇಸ್ ಮೈ ಬ್ರದರ್ ಅಂದ್ರೆ ಇಲ್ಲಿ ಒಬ್ಬ ಹುಡುಗ ಅನ್ನೋದು ಒಂದಿದ್ರು, ಅದಕ್ಕೆ ಜಾಯಿನ್ ಮಾಡಿದೀವಿ ನಾವು ಇನ್ನೊಂದ್ ಸೆಂಟೆನ್ಸ್ ನ. ರೇಸ್ ಅಲ್ಲಿ ಗೆದ್ದವನು ನಮ್ಮ ಅಣ್ಣ. ಸೊ ಇದೆರಡನ್ನು ಜಾಯಿನ್ ಮಾಡಿದಾಗ ಏನ್ ಮಾಡಿದ್ವಿ? ಹೂ ಅಂತ ಜಾಯಿನ್ ಮಾಡಿದ್ವಿ. ಕರೆಕ್ಟ್ ಅಲ್ಲ? ದೆನ್ ದಿಸ್ ಇಸ್ ದ ಬುಕ್ ದಟ್ ಐ ಬಾಟ್. ದಿಸ್ ಇಸ್ ದ ಬುಕ್ ಅನ್ನೋದು ಒಂದ್ ಸೆಂಟೆನ್ಸ್. ಐ ಬಾಟ್ ದಟ್ ಅನ್ನ ಸೇರ್ಸಿದ್ವಿ. ಕರೆಕ್ಟ್ ಅಲ್ವಾ? ಸೊ ಕನ್ನಡದಲ್ಲಿ ನೋಡೋಣ. ಓಟದಲ್ಲಿ ಗೆದ್ದ ಹುಡುಗ ನನ್ನ ಸಹೋದರ. ಕರೆಕ್ಟ್ ಅಲ್ಲ? ನೆಕ್ಸ್ಟ್ ಇದು ನಾನು ಖರೀದಿಸಿದ ಪುಸ್ತಕ. ನಿಮಗೆ ಏನಂತೀನಿ, ಕನ್ನಡದಕ್ಕಿಂತ ಇಂಗ್ಲಿಷ್ ಅಲ್ಲಿ ಕರೆಕ್ಟ್ ಆಗಿ ಈ ಪ್ರೊನೌನ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಅಂದ್ರೆ ಎರಡು ಸೆಂಟೆನ್ಸ್ ನ ಸೇರಿಸುವಾಗ ನಾವು ಬಳಸುವಂತಹ ವರ್ಡ್ಸ್ ಗಳಾಗಿರುತ್ತೆ. ಓಕೆನಾ, ಸೊ ಇನ್ನೊಂದ್ಸಲ ಹೇಳ್ತೀನಿ. ಈಗ ಎರಡು ಸೆಂಟೆನ್ಸ್ ಬರ್ತಿದೆ, ಅವಾಗ ಅದೆರಡನ್ನು ಸೇರಿಸ್ಬೇಕು ಅನ್ನುವಾಗ ಬಳಸುವಂತ ಪದಗಳು ಹೂ, ಹೂಮ್, ಹೂಸ್, ವಿಚ್, ದಟ್, ಈ ತರ. ಓಕೆನಾ, ಈಸಿ ಟ್ರಿಕ್ಸ್ ನೋಡ್ಕೊಳ್ಳೋಣ, ವೆರಿ ಇಂಪಾರ್ಟೆಂಟ್. ಎಲ್ಲೆಲ್ಲ ಐ, ಇದೊಂದು ಸ್ಕ್ರೀನ್ ಶಾಟ್ ತಕೊಳ್ಳಿ. ಐ, ವಿ, ಯು, ಹಿ, ಶಿ ಹೇಳಿದ್ನಲ್ಲ, ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್. ಓಕೆನಾ, ಸೊ ಇದೆಲ್ಲ ಬರ್ತಿದೆ ಅಂದ್ರೆ ಸ್ವಂತವಾಗಿ ಅವನೇ ಅಥವಾ ಅವರೇ ಹೇಳ್ತಿರೋ ಅಂತದ್ದಾಗಿರುತ್ತೆ, ಅದೇ ಪರ್ಸನ್ ಆಗಿರ್ತಾರೆ. ಓಕೆನಾ, ಐ, ವಿ, ಯು, ಹಿ, ಶಿ, ದೇ ಇದೆಲ್ಲ ಪರ್ಸನ್ ಆಗಿರುತ್ತೆ. ಪರ್ಸನಲ್ ಪ್ರೊನೌನ್. ಓಕೆನಾ, ಪರ್ಸನಲ್ ಪ್ರೊನೌನ್. ಓಕೆನಾ, ನೆಕ್ಸ್ಟ್ ಮೀ, ಹಿಮ್, ಹರ್, ದೆಮ್ ಇದೆಲ್ಲ ಏನಾಯ್ತು? ಆಬ್ಜೆಕ್ಟ್. ಅಂದ್ರೆ ಕರ್ಮ ಯಾರ ಮೇಲೆ ಬೀಳ್ತಿದ್ಯೋ ಅವರೆಲ್ಲ ಏನಾಗ್ತಾರೆ? ಆಬ್ಜೆಕ್ಟ್ ಪ್ರೊನೌನ್ ಆಗುತ್ತೆ. ನೆಕ್ಸ್ಟ್ ಓನರ್ಶಿಪ್. ಈಸಿ ಹೇಳಿದೀನಿ, ಓನರ್ಶಿಪ್ ಬರೋಂಥದ್ದು. ಕರೆಕ್ಟ್ ಅಲ್ವಾ? ಪ್ರೊಸೆಸಿವ್ ಪ್ರೊನೌನ್ ಇದು. ಓನರ್ಶಿಪ್ ಬರುವಾಗ ಮೈನ್, ಯುವರ್ಸ್, ನಂದು, ನಿಂದು, ಅವಳ್ದು, ಹಿಸ್. ಓಕೆನಾ, ನೆಕ್ಸ್ಟ್ ಪಾಯಿಂಟಿಂಗ್ ಮಾಡೋದು. ಕರೆಕ್ಟ್ ಅಲ್ವಾ? ನೀವ್ ಆಕ್ಚುಲಿ ಈ ತರ ನೆನ್ಪಿಟ್ಕೊಳ್ಳಿ. ಈ ತರ ನೆನ್ಪಿಟ್ಕೊಂಡ್ರೆ ನಿಮ್ಗೆ ಇನ್ನು ಉಳಿದಿದ್ದೆಲ್ಲ ನೆನ್ಪಿರುತ್ತೆ. ಓಕೆನಾ, ದಿಸ್, ದಟ್. ಓಕೆನಾ, ಅರ್ಥ ಆಗ್ತಿದ್ಯಾ? ಇನ್ನೊಂದ್ಸಲ ಏನ್ ಹೇಳ್ಬೇಕಾ?
ನೋಡಿ ಪೊಸೆಸಿವ್ ಆಯ್ತಾ. ನೆಕ್ಸ್ಟ್ ಸೂಚಕ ಡೆಮಾನ್ಸ್ಟ್ರೇಟಿವ್, ಕರೆಕ್ಟ್ ಅಲ್ವಾ. ಪಾಯಿಂಟಿಂಗ್ ಮಾಡೋದು, ಪಾಯಿಂಟಿಂಗ್ ಮಾಡ್ತಿದ್ದಾನೆ ದಿಸ್ ದಟ್ ದೀಸ್, ಓಕೆನಾ. ನೆಕ್ಸ್ಟ್ ಪ್ರಶ್ನಾರ್ಥಕ ಯಾವುದು, ಇಂಟ್ರೋಗೇಟಿವ್. ದೆನ್ ನೆಕ್ಸ್ಟ್ ರಿಫ್ಲೆಕ್ಟಿವ್, ಅಂದ್ರೆ ಇಲ್ಲಿ ಏನಾಗುತ್ತೆ, ಆಬ್ಜೆಕ್ಟ್ ಅಂಡ್ ಸಬ್ಜೆಕ್ಟ್ ಇಬ್ರು ಒಬ್ರೇ ಆಗಿರ್ತಾರೆ, ಕರೆಕ್ಟ್ ಅಲ್ವಾ. ಇಂಡೆಫಿನಿಟ್, ಇಂಡೆಫಿನಿಟ್ ಅಂದ್ರೆ ಇಟ್ಸ್ ಅಂದ್ರೆ ಪರ್ಟಿಕ್ಯುಲರ್ ಆಗಿ ನಮಗೆ ಅವ್ರು ಯಾರು ಅನ್ನೋದು ಗೊತ್ತಿರಲ್ಲ, ಅನಿರ್ದಿಷ್ಟವಾಗಿ ಬಳಸುವಂತದ್ದು ಇಂಡೆಫಿನಿಟ್. ದೆನ್ ರಿಲೇಟಿವ್ ಅಂದ್ರೆ ಎರಡು ವರ್ಡ್ ಗಳನ್ನ ಜಾಯಿನ್ ಮಾಡಕ್ಕೆ ಬಳಸುವಂತ ಪದಗಳಾಗಿರ್ತವೆ, ಓಕೆನಾ. ನೋಡಿ ಜಾಯಿನಿಂಗ್ ಸೆಂಟೆನ್ಸ್ಗೆ ಹೂ, ವಿಚ್, ದಟ್. ಅನ್ನೋನ್ ಪರ್ಸನ್, ಸಮ್ ಒನ್, ಎವ್ರಿ ಒನ್. ಮೈಸೆಲ್ಫ್, ಹಿಮ್ಸೆಲ್ಫ್, ಓಕೆನಾ. ಇದೊಂದು ಸ್ಕ್ರೀನ್ ಶಾಟ್ ತಕೊಂತೀರಾ. ಅರ್ಥ ಆಗ್ತಿದೆ ಅನ್ಕೊಂತೀನಿ. ಫಸ್ಟ್ ಒಂದ್ ಸಿಂಪಲ್ ಒಂದು ಏನಂತಾರೆ, ಒಂದು ಕ್ವಿಕ್ ರಿವಿಷನ್ ಮಾಡ್ಬೇಡ, ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಎಲ್ಲ ಫಸ್ಟ್ ನೌನ್ ನ ಬದಲಿಗೆ ಬಳಸುವಂತಹ ಪದಗಳನ್ನ ಪ್ರನೌನ್, ಅಂದ್ರೆ ನಾಮಪದಗಳ ಬದಲಿಗೆ ಬಳಸುವಂತಹ ಪದಗಳೇ ಸರ್ವನಾಮಗಳು, ಓಕೆನಾ. ಸೊ ಈಗ ಅದರ ಟೈಪ್ಸ್ ನೋಡೋಣ. ಫಸ್ಟ್ ಒನ್ ಏನು, ಪರ್ಸನಲ್ ಪ್ರನೌನ್. ಇಲ್ಲಿ ಏನಾಗುತ್ತೆ, ಸ್ಪೆಸಿಫಿಕ್ ಪೀಪಲ್ ಅಥವಾ ಥಿಂಗಿಗೆ ಹೇಳೋದು. ಐ, ವಿ, ಯು, ಹಿ, ಶಿ, ಇದ್ದೆ, ಇಟ್ಸ್ ಎ ಪರ್ಸನ್ ಮೇಲೆ ಹೇಳುವಂತದ್ದು. ದೆನ್ ನೆಕ್ಸ್ಟ್ ಏನು, ಆಬ್ಜೆಕ್ಟಿವ್. ಕರೆಕ್ಟಾ. ಆಬ್ಜೆಕ್ಟಿವ್ ಪ್ರೊನೌನ್ ಅಲ್ಲಿ ಏನಾಗುತ್ತೆ, ಮೀ, ಹಿಮ್, ಹರ್, ದೆಮ್, ಕರೆಕ್ಟ್ ಅಲ್ವಾ. ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಕರ್ಮ ಬಂದ್ಬಿಟ್ಟು ಬೇರೆಯವರ ಯಾರ ಮೇಲೆ ಬೀಳುತ್ತೋ ಅದನ್ನ ನಾವು ಆಬ್ಜೆಕ್ಟಿವ್ ಪ್ರೊನೌನ್ ಅಂತ ಕರಿತೀವಿ. ದೆನ್ ಪೊಸೆಸಿವ್ ಪ್ರೊನೌನ್ ಅಥವಾ ಓನರ್ಶಿಪ್, ಮೈನ್, ಯುವರ್ಸ್, ಹೀಸ್. ಓನರ್ಶಿಪ್ ಹೇಳ್ಕೊಂತಿದೆ ಅಂದ್ರೆ ಅದು ಪೊಸೆಸಿವ್ ಪ್ರೊನೌನ್, ಓಕೆ. ನೆಕ್ಸ್ಟ್ ಪಾಯಿಂಟಿಂಗ್ ಮಾಡ್ತಿದೀವಿ, ಕರೆಕ್ಟ್ ಅಲ್ವಾ. ಸಮಥಿಂಗ್ ಪಾಯಿಂಟ್ ಮಾಡ್ತಿದೀವಿ, ಒಬ್ರಿಗೆ ಪಾಯಿಂಟ್ ಮಾಡ್ತಿದೀವಿ ಅಥವಾ ಒಂದು ಪಾಯಿಂಟ್ ಮಾಡ್ತಿದೀವಿ. ದಿಸ್, ದಟ್, ದೀಸ್, ದೋಸ್. ಪಾಯಿಂಟಿಂಗ್ ಮಾಡ್ತಿದ್ವಿ ಅಂದ್ರೆ ಇಟ್ಸ್ ಎ ಡೆಮಾನ್ಸ್ಟ್ರೇಟಿವ್, ಓಕೆ. ನೆಕ್ಸ್ಟ್ ಕ್ವಶನ್ ಬರ್ತಿದೆ ಅಂದ್ರೆ ಇಂಟ್ರೋಗೇಟಿವ್, ಕರೆಕ್ಟ್ ಅಲ್ವಾ. ಹೂ, ವಾಟ್, ವಿಚ್, ಇಂಟರೋಗೇಟಿವ್ ಪ್ರೊನೌನ್, ಓಕೆ. ನೆಕ್ಸ್ಟ್ ಸೆಲ್ಫ್, ಸ್ವಂತವಾಗಿ ಹೇಳೋದು, ಕರೆಕ್ಟ್ ಅಲ್ಲ. ಮೈ ಸೆಲ್ಫ್, ಯೋರ್ ಸೆಲ್ಫ್, ಹಿಮ್ಸೆಲ್ಫ್, ಹರ್ ಸೆಲ್ಫ್, ಇಟ್ ಸೆಲ್ಫ್, ಅವರ್ ಸೆಲ್ಫ್, ಇದೆಲ್ಲ ಬರುತ್ತೆ. ಸೆಲ್ಫ್ ಬಗ್ಗೆ ಹೇಳ್ತಿದೆ, ಸೆಲ್ಫ್ ಅಂತ ಬರ್ತಿದೆ ಅಂದ್ರೆ ಅದು ರೆಫ್ಲೆಕ್ಟಿವ್, ಓಕೆ. ರೆಫ್ಲೆಕ್ಟಿವ್, ಓಕೆ. ಅರ್ಥ ಆಯ್ತಾ. ದೆನ್ ಇಂಡೆಫಿನೆಟ್, ಸಮ್ ಒನ್, ಎವ್ರಿ ಒನ್, ಯಾರೋ ನಮಗ್ ಗೊತ್ತಿಲ್ದಿರೋರು. ಫ್ಯೂ, ಈಚ್, ಮೆನಿ, ಸೆವೆರಲ್, ಇದಕ್ಕೆಲ್ಲ ನಾವು ಅನ್ನೌನ್ ಅಂದ್ರೆ ಡೆಫಿನೆಟ್ ಆಗಿ ಗೊತ್ತಿರಲ್ಲ, ಸೊ ಅದನ್ನ ನಾವು ಇಂಡೆಫಿನಿಟ್ ಪ್ರೊನೌನ್, ಓಕೆ. ಓಕೆನಾ. ಓಕೆ ಅಲ್ಲ. ಯಾವ್ಯಾವ ಡೌಟ್ ಇದೆಯಾ, ಎಲ್ಲ ಹೇಳದ್ನ. ಓಕೆ, ಲಾಸ್ಟ್ ಒನ್ ಬಿಟ್ಟಿದ್ದೀನಲ್ಲ. ಲಾಸ್ಟ್ ಒನ್ ಯಾವುದು, ರಿಫ್ಲೆಕ್ಟಿವ್, ಕರೆಕ್ಟ್ ಅಲ್ಲ. ಅಂದ್ರೆ ಎರಡು ಸೆಂಟೆನ್ಸ್ ಗಳನ್ನ ಜಾಯಿನ್ ಮಾಡುವಾಗ ಬಳಸುವಂತದ್ದೇ ರಿಫ್ಲೆಕ್ಟಿವ್. ಇನ್ನೊಂದ್ಸಲ ಹೇಳ್ತೀನಿ, ಇದು ಪರ್ಸನಲ್ ಪ್ರೊನೌನ್, ಇದು ಆಬ್ಜೆಕ್ಟಿವ್ ಪ್ರೊನೌನ್. ಓನರ್ಶಿಪ್ ಬಗ್ಗೆ ಹೇಳುವಂತದ್ದು ಏನು ಹೇಳಿ ಬೇಗ. ಓನರ್ಶಿಪ್ ಬಗ್ಗೆ ಹೇಳುವಂತದ್ದು ಯಾವುದು, ಪೊಸೆಸಿವ್, ಕರೆಕ್ಟ್ ಅಲ್ವಾ. ಪೊಸೆಸಿವ್ ಪ್ರೊನೌನ್, ಓಕೆ. ನೆಕ್ಸ್ಟ್ ಪಾಯಿಂಟಿಂಗ್ ಮಾಡೋದು ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್, ಓಕೆ. ಕ್ವಶನ್ ಮಾಡೋದು ಇಂಟರೋಗೇಟಿವ್ ಪ್ರೊನೌನ್. ಸೆಲ್ಫ್ ಬಗ್ಗೆ ಹೇಳುವಂತದ್ದು ಯಾವುದು, ರಿಫ್ಲೆಕ್ಸಿವ್ ಪ್ರೊನೌನ್, ಓಕೆ. ಸಮ್ ಒನ್, ಎವ್ರಿ ಒನ್, ಅನ್ನೋನ್ ಪರ್ಸನ್ ಬಗ್ಗೆ ಹೇಳುವಂತದ್ದು ಇಂಡೆಫಿನೇಟ್ ಪ್ರೊನೌನ್. ಜಾಯ್ನಿಂಗ್ ಬಗ್ಗೆ ಹೇಳುವಂತದ್ದು ರಿಲೇಟಿವ್ ಪ್ರೊನೌನ್, ಓಕೆ. ರಿಲೇಟಿವ್ ಪ್ರೊನೌನ್, ಓಕೆ. ಮುಗೀತಾ. ನೆನ್ಪಿರುತ್ತಲ್ವಾ, ಎಲ್ಲಾನು ನೆನ್ಪಿರ್ಬೇಕು. ಪರ್ಸನಲ್, ಆಬ್ಜೆಕ್ಟಿವ್, ಆಮೇಲೆ ಪೊಸೆಸಿವ್, ದೆನ್ ಆಮೇಲೆ ಡೆಮಾನ್ಸ್ಟ್ರೇಟಿವ್, ಇಂಟರೋಗೇಟಿವ್, ಆಮೇಲೆ
reflexive, then indefinite, and then last one relative. Correct ಅಲ್ಲ ನೋಡಿ ಲಾಸ್ಟ್ ಒನ್ ರಿಲೇಟಿವ್. ಓಕೆ ನೆನಪಿದ್ಯಾ? ಪರ್ಸನಲ್, ಆಬ್ಜೆಕ್ಟಿವ್ ಅಥವಾ ಆಬ್ಜೆಕ್ಟ್ ಪ್ರೊನೌನ್, ಪೊಸೆಸಿವ್, ಡೆಮಾನ್ಸ್ಟ್ರೇಟಿವ್, ಇಂಟರೋಗೇಟಿವ್, ರಿಫ್ಲೆಕ್ಸಿವ್, ಇಂಡೆಫಿನಿಟ್, ರಿಲೇಟಿವ್. ಓಕೆ ನೆಕ್ಸ್ಟ್ ಕಾಮನ್ ಮಿಸ್ಟೇಕ್ ನೋಡೋಣ. ರವಿ ಇಸ್ ಮೈ ಫ್ರೆಂಡ್, ರವಿ ಇಸ್ ಗುಡ್. ರಾಂಗ್ ಅಲ್ವಾ? ರವಿ ಇಸ್ ಮೈ ಅಲ್ಲೇ ನಾನೇ ಅದು ಸರ್ವನಾಮದ ಮೀನಿಂಗ್ ಹೇಳಿದ್ದು. ನಾಮಪದಗಳ ಬದಲಿಗೆ ಸರ್ವನಾಮಗಳನ್ನ ಬಳಸೋದು, ನೌನ್ ಬದಲಿಗೆ ಪ್ರನೌನ್ ನ ಬಳಸೋದು. ರವಿ ಇಸ್ ಮೈ ಫ್ರೆಂಡ್, ಹೀಸ್ ಗುಡ್. ಮೀ ಆಮ್ ಐ ಸ್ಟೂಡೆಂಟ್? ನೋ, ಐ ಆಮ್ ಎ ಸ್ಟೂಡೆಂಟ್. ಕರೆಕ್ಟ್ ಅಲ್ವಾ? ದೆನ್ ದೀಸ್ ಆರ್ ಬುಕ್ಸ್ ಅಲ್ಲ, ದೀಸ್ ಆರ್ ಬುಕ್ಸ್. ಹಿಮ್ ಈಸ್ ಮೈ ಬ್ರದರ್, ಈಸ್ ಮೈ ಬ್ರದರ್. ನೋಡಿ ಇದೊಂದು ನೆನ್ಪಿಟ್ಕೊಳ್ಳಿ. ಪ್ರೊನೌನ್ ಅಂದ್ರೆ ನೌನ್ ಬದಲಿಗೆ ಬಳಸುವ ಪದ. ಪರ್ಸನಲ್ ಅಂದ್ರೆ ವ್ಯಕ್ತಿಯನ್ನ ಸೂಚಿಸುತ್ತೆ. ಆಬ್ಜೆಕ್ಟ್ ಅಂದ್ರೆ ಕ್ರಿಯೆಯನ್ನ ಸ್ವೀಕರಿಸೋದು, ಯಾವ್ದು ಕ್ರಿಯೆಯನ್ನ ಸ್ವೀಕರಿಸುತ್ತೋ ಅದು. ಪೊಸೆಸಿವ್ ಅಂದ್ರೆ ಓನರ್ಶಿಪ್ ನ ಹೇಳುತ್ತೆ. ಕರೆಕ್ಟ್ ಅಲ್ವಾ? ದೆನ್ ಡೆಮಾನ್ಸ್ಟ್ರೇಟಿವ್ ಅಂದ್ರೆ ತೋರಿಸುತ್ತೆ, ಯಾವ್ದನ್ನ ಅದು ತೋರ್ಸೋದು. ಇಂಟ್ರೋಗೇಟಿವ್ ಅಂದ್ರೆ ಪ್ರಶ್ನೆ ಕೇಳೋದು. ದೆನ್ ರಿಫ್ಲೆಕ್ಸಿವ್ ಅಂದ್ರೆ ಸ್ವಂತ, ನನ್ ಸ್ವಂತ, ಅವನ್ ಸ್ವಂತ ಅಂತ ಹೇಳೋದು, ಸೆಲ್ಫ್ ಬಗ್ಗೆ ಹೇಳುವಂತದ್ದು. ಮೈ ಸೆಲ್ಫ್, ಹರ್ ಸೆಲ್ಫ್, ಈ ತರ. ದೆಮ್ ಸೆಲ್ಫ್. ಓಕೆನಾ? ದೆನ್ ಇಂಡೆಫಿನೇಟ್ ಅಂದ್ರೆ ನಿರ್ದಿಷ್ಟವಲ್ಲದ ವ್ಯಕ್ತಿ ಅಥವಾ ವಸ್ತು. ದೆನ್ ರಿಲೇಟಿವ್ ಅಂದ್ರೆ ಎರಡು ವಾಕ್ಯಗಳನ್ನ ಜೋಡಿಸೋದು. ಸೊ ಇದಾಗಿತ್ತು ಇವತ್ತಿನ ಕ್ಲಾಸ್ 3. ಹೋಪ್ ಹೆಲ್ಪ್ಫುಲ್ ಆಗಿದೆ ಅನ್ಕೊಂತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿ ತನಕ ಲವ್ ಯು ಆಲ್. ಬೈ ಬಾಯ್.